ಅಂತರ್ವಾಣಿಯ ಕಾರ್ಯಕ್ರಮಗಳನ್ನು ಆಲಿಸುತ್ತಿರುವ ಎಲ್ಲ ಶ್ರೋತೃಗಳಿಗೆ ಶರಣಾರ್ಥಿ ನಮಸ್ಕಾರಗಳು. ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಶ್ರೋತೃಗಳೇ, ಈ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಕಲಬುರಗಿ ನಗರದ ಮತ್ತು ಬೇರೆ ಊರುಗಳಿಂದ ಬಂದಂಥ ತಜ್ಞ ವೈದ್ಯರು ಜನರಿಗೆ ಉಪಯೋಗ ಆಗಲೆಂದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅನೇಕ ಮಹತ್ವದ ಮೌಲಿಕವಾದ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ನಿಜಕ್ಕೂ ಅಂತರ್ವಾಣಿ ಆ ಎಲ್ಲ ವೈದ್ಯರಿಗೆ ಚಿರಋಣಿಯಾಗಿರಬೇಕಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇನ್ನೊಬ್ಬ ತಜ್ಞ ವೈದ್ಯರು ಅಂತರ್ವಾಣಿಗೆ ಆಗಮಿಸಿದ್ದಾರೆ. ಅವರೇ ಡಾಕ್ಟರ್ ವಾಣಿ ಪಾಟೀಲ್ ಮೇಡಮರು ಇದ್ದಾರೆ. ಡಾಕ್ಟರ್ ವಾಣಿ ಪಾಟೀಲ್ ಮೇಡಮರು ಮಕ್ಕಳ ತಜ್ಞ ವೈದ್ಯರು, ಶರಣ್ ಮಕ್ಕಳ ಆಸ್ಪತ್ರೆ ಕಲಬುರಗಿ. ಇವರು ಇವತ್ತು ಬಂದಿದ್ದಾರೆ ಅಂತರ್ವಾಣಿಗೆ. ಅಂತರ್ವಾಣಿಯಲ್ಲಿ ವಾಣಿಯವರ ವಾಣಿ ಇದೆ ಇವತ್ತು. ಈ ಒಂದು ಹಿನ್ನೆಲೆಯಲ್ಲಿ ಡಾಕ್ಟರ್ ವಾಣಿ ಪಾಟೀಲ್ ಮೇಡಮ್ ಅವರಿಗೆ ಅಂತರ್ವಾಣಿಯ ಕೇಳುಗರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ ಶಿವರಾಜ್ ಸರ್. ಮೇಡಮ್, ತಾವು ಈ ಅಂತರ್ವಾಣಿ ಸಮುದಾಯ ರೇಡಿಯೋ ಕೇಂದ್ರಕ್ಕೆ ಮೊದಲ ಬಾರಿಗೆ ಬಂದಿದ್ದೀರಾ. ಹೇಗನ್ನಿಸ್ತಾ ಇದೆ ತಮಗೆ? ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಎಲ್ಲಕ್ಕಿಂತ ಮೊದಲು ನಿಮ್ಮನ್ನು ಭೇಟಿಯಾಗಿ ತುಂಬ ಖುಷಿ ಆಯಿತು. ನಮ್ಮ ಸಮುದಾಯಕ್ಕೋಸ್ಕರ ಇಷ್ಟು ಒಳ್ಳೆಯ ಕಾರ್ಯಕ್ರಮ ಇಷ್ಟು ದಿವಸದಿಂದ ಇಷ್ಟು ಮುತುವರ್ಜಿ ವಹಿಸಿ ಮಾಡ್ತಾ ಇದ್ದೀರಿ. ಸ್ಟುಡಿಯೋ ತುಂಬ ಚೆನ್ನಾಗಿದೆ. ಐ ಫೆಲ್ಟ್ ಸೋ ನೈಸ್ ಕಮಿಂಗ್ ಹಿಯರ್. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಒಳ್ಳೆಯದು ಮೇಡಮ್. ಸ್ವಲ್ಪ ತಮ್ಮ ಪರಿಚಯ, ತಮ್ಮ ವಿದ್ಯಾಭ್ಯಾಸ ಎಲ್ಲಿ ಆಗಿದೆ? ಶುರುವಿನ ವಿದ್ಯಾಭ್ಯಾಸ ಗುಲ್ಬರ್ಗಾದಲ್ಲೇ ಆಯಿತು, PU 2ವರೆಗೆ. ಅದಾದಮೇಲೆ MBBS ಬೆಳಗಾವಿನ KLE ಮೆಡಿಕಲ್ ಕಾಲೇಜಲ್ಲಿ JNMC ಅಂತ ಹೇಳ್ತಾ ಇದ್ರು ಆವಾಗ, ಅದರಲ್ಲಿ ಮುಗಿಸಿದ್ದೀನಿ. ಮುಂದೆ ಶಿಶುಗಳ ಸ್ಪೆಷಾಲಿಟಿ ಅಂದರೆ ಪಿಡಿಯಾಟ್ರಿಕ್ ಸ್ಪೆಷಾಲಿಟಿ ಪೋಸ್ಟ್ ಗ್ರ್ಯಾಜುಯೇಷನನ್ನು ಗುಲ್ಬರ್ಗಾದ MRMCಯಲ್ಲೇ ಮುಗಿಸಿದ್ದೀನಿ. ಈ ಪೀಡಿಯಾಟ್ರಿಕ್ಸ್ ಸ್ಪೆಷಾಲಿಟಿ ಇದನ್ನು ತಗೊಳ್ಬೇಕು ಅಂಥೇಳಿ ಹೇಗೆ, ಯಾರು ಪ್ರೇರಣೆ ಆಯಿತಾ ಅಥವಾ ತಮ್ಮಲ್ಲೇ ಇದು ಈ ರೀತಿ ಅರಿವು ಮೂಡಿ ಬಂತ? ಹೇಗೆ ಇದಕ್ಕೆಲ್ಲ ಕಾರಣ ಏನು? ಒಂದು ಒಳಗಿನ ಮಾತು ಏನಂದರೆ, ಮೈ ಹಸ್ಬೆಂಡ್, ನಮ್ಮ ಪತಿದೇವರು ಆಲ್ರೆಡಿ ಮಕ್ಕಳ ತಜ್ಞರಾಗಿದ್ದರು. ಸೊ ಹೀಗಾಗಿ ಅವರು ಬ್ಯುಸಿ ಇದ್ದಾಗ, ಹೊರಗಡೆ ಹೋದಾಗ ನಾನು ಸ್ವಲ್ಪ ಆಲ್ರೆಡಿ ಪಿಡಿಯಾಟ್ರಿಕ್ ಪೇಷಂಟ್ಸಿಗೆ ಎಕ್ಸ್ಪೋಸ್ ಆಗಿದ್ದೆ. ಸೊ ಆವಾಗ ಏನೋ ಒಂಥರ ಇಂಟ್ರೆಸ್ಟ್ ಮೂಡು ಬಂತು, ಇದರಲ್ಲೇ ಮುಂದೆ ಮಾಡಬೇಕು ಅಂತ. ಮುಂದೆ ಪೋಸ್ಟ್ ಗ್ರ್ಯಾಜುಯೇಷನ್ ಟೈಮ್ನಲ್ಲಿ ನನಗೆ ಅದರದ ಅವಕಾಶ ಸಿಕ್ಕಾಗ ಐ ಪರ್ಸ್ಯೂಡ್ ದ ಸೇಮ್. ತಾವು ಮೂಲತಃ ಕಲಬುರಗಿಯವರ? ಮೂಲತಃ ಕಲಬುರಗಿಯವರೇ. ಓಹೋ, ಭಾಳ ಸಂತೋಷ ಆಗಿದೆ ಮೇಡಮ್. ಈಗ ಶಿಶುಗಳು, ಮಕ್ಕಳು, ಕಿಶೋರಾವಸ್ಥೆ ಇವುಗಳ ನಡುವೆ ವ್ಯತ್ಯಾಸ ಏನಿದೆ? ಶಿಶುಗಳಂತಂದ್ರೆ ಎಲ್ಲಿಂದ ಎಲ್ಲಿವರೆಗೆ, ಹೇಗೆ? ಮಕ್ಕಳಂದ್ರೆ ಯಾರು? ಇದ್ರ ಬಗ್ಗೆ ಏನು ಡೆಫಿನೇಷನ್ ಇದೆ ನಿಮ್ಮ ವೈದ್ಯಕೀಯ ಪಾರಿಭಾಷಿಕ ಶಬ್ದದಲ್ಲಿ? ನವಜಾತ ಶಿಶು, ಹುಟ್ಟಿದ ಮಗು ಶುರುವಿನ 1 ತಿಂಗಳವರೆಗೂ ನಿಯೋನೇಟ್ ಅಂತ ಕರಿತೀವಿ, ಅಥವಾ ನವಜಾತ ಶಿಶು ಅಂತ ಕರಿತೀವಿ. ಯಾಕಂದರೆ ಈ ಪಿರಿಯಡಲ್ಲಿ ಬರೋ ಕೆಲವೊಂದು ತೊಂದರೆ, ಸಮಸ್ಯೆಗಳು ಬೇರೆ ಯೂನೀಕ್ ಆಗೇ ಇರುತ್ತೆ. 1 ತಿಂಗಳ ಅವಧಿಯಲ್ಲಿ ಮಗು ಇನ್ನೂ ಹೊರಗಿನ ವಾತಾವರಣಕ್ಕೆ, ಹೊರಗಿನ ಜಗತ್ತಿಗೆ ಇನ್ನೂ ತುಂಬ ಸ್ಲೋ ಆಗಿ ಅಡ್ಜಸ್ಟ್ ಆಗೋ ಪೊಸಿಷನಲ್ಲೇ ಇರುತ್ತೆ. ಸೊ ಅದಕ್ಕಾಗಿ ಶುರುವಿನ 1 ತಿಂಗಳು ನಾವು ನವಜಾತ ಶಿಶು ಅಥವಾ ನಿಯೋನೇಟ್ ಅಂತ ನಾವು ಕರಿತೀವಿ. ನವಜಾತ ಶಿಶು ಶುರುವಿನ 1 ತಿಂಗಳು, ಹುಟ್ಟಿದಾಗಿನಿಂದ ಹಿಡ್ಕೊಂಡು 1 ತಿಂಗಳವರೆಗೂ ನವಜಾತ ಶಿಶು ಅದು. ಓಹೋ. ಈ ನವಜಾತ ಶಿಶುವಿನ ಅವಸ್ಥೆಯಲ್ಲಿರುವಾಗ, ಹುಟ್ಟಿದಾಗಿನಿಂದ 1 ತಿಂಗಳವರೆಗೂ ತಾಯಿಯಾದವಳು ಯಾವ ರೀತಿ ಕಾಳಜಿ ವಹಿಸಬೇಕು ಶಿಶುವಿನ ಬಗ್ಗೆ? ಅನೇಕ ವರ್ಷದಿಂದ ನಮ್ಮಲ್ಲಿ ಕೆಲವೊಂದು ಪಾರಂಪರಿಕ ನಂಬಿಕೆಗಳಿದಾವೆ. ಅಜ್ಜಿಯಿಂದ ಮೊಮ್ಮಗಳಿಗೆ, ಮೊಮ್ಮಗಳಿಂದ ಮತ್ತೆ ಮುಂದಿನ ಅಜ್ಜಿಗೆ, ಅದು ವಂಶಪಾರಂಪರ್ಯವಾಗಿ ಆ ನಂಬಿಕೆಗಳು ಇಟ್ ಈಸ್ ಗೆಟಿಂಗ್ ಪಾಸ್ಡ್ ಆನ್ ಫ್ರಮ್ ಒನ್ ಜನರೇಷನ್ ಟು ದ ಅದರ್ ಜನರೇಷನ್. ಅದರಲ್ಲಿ ಕೆಲವೊಂದು ಒಳ್ಳೆಯದಿದೆ, ಕೆಲವೊಂದು ತಪ್ಪುಗಳನ್ನೂ ಇದ್ದಾವೆ. ಸೊ ತುಂಬ ಜನ ಪೇಷಂಟ್ಸು ನಮ್ಮ ಹತ್ರ ಬಂದಾಗ ಅವರು ಒಂದು ಡೌಟ್ ಕೇಳಿದರೆ
10 ಮೋಸ್ಟ್ ಕಾಮನ್ ಏನು ತೊಂದರೆ ಅಥವಾ ತಪ್ಪು ಅವ್ರು ಮಾಡ್ತಾರೆ, ನಾವೇ ಬಾಯಿ ಬಿಟ್ಟಿದ್ದು ಹೀಗೆ ಮಾಡಬೇಕು, ಇದು 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 ಮಾಡಬಾರ್ದು, ಇದು 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 ಮಾಡಬೇಕು ಅಂತ ಹೇಳೇ ಬಿಡ್ತೀವಿ. ಯಾಕಂದರೆ ತಾಯಿ ಏನಿರ್ತಾರೆ, ಶಿಶು ಹೊಸದಾಗಿ ಹುಟ್ಟಿದಾಗ ಅವರಲ್ಲೇ ಎಷ್ಟೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ನಡೆದಿರ್ತದೆ. ಹಗಲು ನಿದ್ದೆ ಆಗಲ್ಲ, ರಾತ್ರಿ ಮಗು ಹೇಳ್ತಾ ಇರ್ತದೆ, ಕರೆಕ್ಟಾಗಿ ನಿದ್ದೆ ಆಗಿಲ್ಲ, ಟಯರ್ಡ್ ಆಗಿರ್ತಾರೆ. ಈ ಕಡೆ ಅವರು ತಮ್ಮ ಸಲುವಾಗೂ ಉಣ್ಣೋದಲ್ಲದೆ ಮಗುವಿಗೆ ಹಾಲು ಸ್ರವಿಸ್ಲಿಕ್ಕೆ ಅದಕ್ಕಾಗಿನೂ ಎಡಿಷನಲ್ ಕ್ಯಾಲರಿ ಬೇಕು. ಸೊ ಹೀಗಾಗಿ ಅವರು ಒಂಥರ ಕನ್ಫ್ಯೂಸ್ಡ್ ಪರಿಸ್ಥಿತಿಯಲ್ಲಿ ಇರ್ತಾರೆ. ಆ ಟೈಮ್ನಲ್ಲಿ ಯಾರೇನು ಹೇಳಿದ್ರು ನಂಬಿಡ್ತಾರೆ, ಹಿಂಗಲ್ಲ ಹಿಂಗೆ ಮಾಡ್ಬೇಕಂತ ಅಂದ ಕೂಡಲೇ ಅವರು ನಂಬಿಡೋದು. ನಾವೇನು ಹೇಳ್ತೀವಿ, ಸರಿದು ಮಾಡ್ಲಿಕ್ಕೆ ಆಗಲಿಲ್ಲ ಮಗು ಕಡೆಯಿಂದ ಅಂದರೆ ತಪ್ಪಾದರೂ ಮಾಡಬೇಡಿ, ಮಗುವಿಗೆ ತೊಂದರೆ ಕೊಡಬೇಡಿ ಅಂತ ಹೇಳ್ತೀವಿ. ಮೋಸ್ಟ್ ಕಾಮನ್ ಅಂದರೆ ಹುಟ್ಟಿದ ಕೂಡಲೇ ಏನದು ಗಿಣ್ಣದ ಹಾಲು ಕುಡಿಸೋದಿರ್ತದೆ. ಶುರುವಿನ 2 ರಿಂದ 3 ದಿವಸ ತಾಯಿಗೆ ಸ್ವಲ್ಪ ದ್ರವದ ಥರ ಹಾಲು ಬರ್ತಾ ಇರ್ತದೆ. ಈಗಿನ್ನೂ ಸ್ವಲ್ಪ ಬೆಟರು. ಇದೇ ಒಂದು 5-8 ವರ್ಷದ ಹಿಂದೆ ಆ ಹಾಲನ್ನು ಕುಡಿಸ್ತಾನೆ ಇರಲಿಲ್ಲ, ಹಿಂಡಿ ಚೆಲ್ತಾ ಇದ್ದರು. ಮೇಲಿಂದ ಸಕ್ಕರೆ ನೀರು ಕುಡಿಸೋದು, ಜೇನುತುಪ್ಪ ನೆಕ್ಸೋದು, ಮಗು ಹತ್ತಿರ ಸ್ವಲ್ಪ ಸಕ್ಕರೆ ನೀರು ಕುಡಿಸ್ಬಿಡೋದು, ಈ ರೀತಿ ಮಾಡ್ತಾಯಿದ್ರು. ಅದು ತುಂಬ ಕೆಟ್ಟ ಪದ್ಧತಿ. ಶುರುವಿನ 48 ತಾಸಿನಲ್ಲಿ ತಾಯಿಗೆ ದ್ರವ ಅಥವಾ ಲಿಕ್ವಿಡ್ ಥರ ಹಾಲು ಬರ್ತಾ ಇರ್ತದೆ, ನೀರಿನ ಥರ ಬರ್ತಾ ಇರ್ತದೆ. ಅದಕ್ಕೆ ಕೊಲೆಸ್ಟ್ರಮ್ ಅಥವಾ ಗಿಣ್ಣದ ಹಾಲು ಅಂತ ಅಂತೀವಿ. ಅದರಲ್ಲಿರೋವಷ್ಟು ರೋಗ ನಿರೋಧಕ ಔಷಧಿ ಬೇರೆ ಯಾವುದೂ ರೆಗ್ಯುಲರ್ ಔಷಧಿಯಲ್ಲೂ ನಾವು ಉತ್ಪಾದನೆ ಮಾಡೋಕ್ಕಾಗಲ್ಲ. ಆ ರೀತಿ ಆ ಮಗುವಿಗೆ ಕೆಲವೊಂದು ಸ್ವಾಭಾವಿಕ ರೋಗಗಳು ಬರಲಾರ್ದಂಗೆ ತಡೆಗಟ್ಟುವ ಶಕ್ತಿ ಆ ಹಾಲಿನಲ್ಲೇ ಇರ್ತದೆ. ಸ್ವಲ್ಪದಾಗೆ ಬಂದರೂ ಸರಿ, ಒಂದು ಹನಿ ಬಂದರೂ ಸರಿ, ಪ್ರತಿ 2 ತಾಸಿಗೊಮ್ಮೆ ತಾಯಿ ಎದೆ ಹಾಲು ಉಣಿಸ್ಬೇಕು. ಇನ್ಫ್ಯಾಕ್ಟ್ ಮಗು ಡೆಲಿವರಿ ಆದ 1 ತಾಸಲ್ಲೇ, ಇದನ್ನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 1 ತಾಸು ಒಳಗಡೆ ಅವರು ಹಾಲು ಕುಡ್ಸೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಬಹಳ ಒಳ್ಳೆ ಮಾತುಗಳನ್ನು ವಾಣಿ ಮೇಡಮ್ ಅವರು ಹೇಳ್ತಾ ಇದ್ದಾರೆ ಅಂತರವಾಣಿ ಮೂಲಕವಾಗಿ. ಅವಾಗ ಎಲ್ಲ ಮೇಡಮ್ ಅವರು ನಾವು ಅದೇನು ಕೇಳಿದ್ದೆವು, ಗಿಣ್ಣದ ಹಾಲು ಇದು ಚೆಲ್ಲಬೇಕಂತ ಹಿರಿಯರ ಅಜ್ಜಿಯವರು ಪಾಪ ತಾಯಂದಿರಿಗೆ ಹೇಳೋರು, ಇದು ಸರಿಯಲ್ಲ, ಇದು ಚೆಲ್ಲಬೇಕು ಅಂತೇಳಿ ಹಿಂಡಿ ಚೆಲ್ಲಿ ಬಿಡೋರು. ಅದು ಅಮೃತ ಅಂತ ಅನ್ನೋ ಮಾತನ್ನು ಹೇಳಿದ್ದಾರೆ ವಾಣಿ ಮೇಡಮ್ ಅವರು ಹೇಳಿದ್ದಾರೆ. ತಜ್ಞ ವೈದ್ಯರಾಗಿ ಹೇಳಿದ್ದಾರೆ. ಸಾಮಾನ್ಯರಾಗಿ ಒಂದು ಮಾತು ಬೇರೆ, ಆದರೆ ಅದೇ ಕ್ಷೇತ್ರದಲ್ಲಿ ನುರಿತ ವೈದ್ಯರಾಗಿ ಹೇಳ್ತಾ ಇದ್ದಾರೆ. ಅದು ಅಮೃತ. ಯಾವುದೇ ಔಷಧಿ ಉತ್ಪಾದಿಸಲು ಸಾಧ್ಯ ಆಗದೇ ಇರುವಂಥ ಒಂದು ಔಷಧಿ ಗುಣ ಅದು. ಮತ್ತೇನಿದೆ ಅಮೃತ ಅಂದಮೇಲೆ ಇನ್ನೇನಿದೆ? ಅಂಥ ಒಂದು ಅಮೂಲ್ಯವಾದದ್ದು. ಅದನ್ನು ದಯವಿಟ್ಟು ಯಾರೂ ಕೂಡ ಚೆಲ್ಲಬಾರದು. ಮಗುವಿಗೆ 1 ತಾಸಿನಲ್ಲಿ, ಹುಟ್ಟಿದ 1 ತಾಸಿನಲ್ಲಿ ಅದನ್ನು ಕುಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಗಮನಿಸಬೇಕು. 1 ತಾಸು ಮೇಡಮ್, ಆ ಹೊತ್ತಿಗೆ ಮಗುವಿಗೆ ಮೊಲೆ ಕುಡಿಬೇಕು ಅನ್ನುವ ಪ್ರಜ್ಞೆ ಬರುತ್ತಾ? ಹೇಗೆ ಅದು ಹೇಗೆ ಮಾಡಬೇಕು? ಕುಡಿಸ್ಬೇಕು ಅಂದರೆ ಹೇಗೆ ಕುಡಿಸ್ಬೇಕು? ಹುಟ್ಟಿದಲ್ಲಿಂದನೇ ಆ ಪ್ರಜ್ಞೆ ತಗೊಂಡೇ ಬರುತ್ತೆ ಮಗು. ನೀವು ಒಂಚೂರು ಬಟ್ಟು ಬಾಯಿ ಸಮೀಪ ಇಟ್ಟು ನೋಡಿ, ಅದು ಹುಡುಕ್ಯಾಡ್ಕೊಂಡು ಹೋಗಿ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಕೆಲವೊಂದು ಸರ್ತಿ ಸ್ವಲ್ಪ ರೂಟಿಂಗ್ ಅಥವಾ ಅದಕ್ಕೆ ಹಿಡಿಯೋಕ್ಕೆ ತೊಂದರೆ ಆಗ್ಬೋದು. ಆವಾಗ ತಾಯಿ ಜೊತೆಗಿದ್ದವ್ರು, ಯೂಶ್ವಲಿ ತಾಯಿದು ಅಂದರೆ ಮಗುವಿನ ಅಜ್ಜಿ ಅಥವಾ ಬೇರೆ ಹೆಣ್ಮಕ್ಳು ಯಾರು ಇರ್ತಾರೆ ಅವರು ಎದುರು ನಿಂತು. ಬಟ್ ಈ ಪ್ರಾಬ್ಲಮ್ ಎಲ್ಲಿ ಆಗ್ತದೆ ಅಂದರೆ, ಮೊದಲನೇ ಹೆರಿಗೆ ಆಗಬೇಕಾದ್ರೆ ತಾಯಿಗೂ ಕೂಡ ಹೇಗೆ ಕುಡಿಸ್ಬೇಕು, ಹೇಗೆ ಹಿಡಿಸ್ಬೇಕು, ಸ್ವಲ್ಪ ಟೆನ್ಷನ್ನಲ್ಲಿರ್ತಾರೆ. ಸೊ ಆವಾಗ ಜೊತೆಗಿರೋ ಹಿರಿಯರದು ಕೆಲಸ ಇದು. ಅವರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಇರ್ತಾರೆ, ಅವರು ಹೊತ್ತು ಪಾಲಿಸಿದವರೇ ಇರ್ತಾರೆ. ಸೊ ಜೊತೆಗಿರೋ ಹಿರಿಯರು ಮಗುನ ತಗೊಂಡು ತಾಯಿಗೆ ಎದ್ದು ಕುಂತು ಸರಿಯಾಗಿ ಹಿಂದೆ ಅವರಿಗೆ ಬ್ಯಾಕ್ ಸಪೋರ್ಟ್ ಇರಬೇಕು. ಮಗುನ ತೊಡೆ ಮೇಲೆ ತಗೊಂಡು ಮಗು ತಾಯಿ ಎದೆ ಲೆವೆಲಿಗೆ ಬರೋ ಹಾಗೆ ತೆಳಗಡೆ ಸಪೋರ್ಟ್ ಇಟ್ಟು ಕಂಪ್ಲೀಟ್ ಮಗು ತಾಯಿ ಕಡೆ ತಿರುಗಿಸ್ಬೇಕು. ಮತ್ತು ಮೊಲೆ ತೊಟ್ಟನ್ನು ಮಗು ಬಾಯಿಗೆ ಹಚ್ಚಿ ಅದು ಸ್ವಲ್ಪ ಸಮೀಪ ತಂದ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ಸ್ ಮಗು ಅಂತ ಬಾಯಿ ತೆರೀತದೆ. ಇಮ್ಮಿಡಿಯೇಟ್ಲಿ ಮೊಲೆ ತೊಟ್ಟನ್ನು ಮಗು ಬಾಯಲ್ಲಿಟ್ಟು ಸ್ವಲ್ಪ ಪ್ರಯತ್ನ ಮಾಡಿ ಅದು ಹಿಡಿದು ಜಗ್ಗೋ ತನಕ ಅವರು ಕೂಡ ಹೆಲ್ಪ್ ಮಾಡಬೇಕು ಜೊತೆಗಿದ್ದವರು. ಮೇಡಮ್, ತಾಯಿಯ ಎದೆಯಲ್ಲಿ ಹಾಲು ಉತ್ಪತ್ತಿ ಆಗಿರ್ತದ, ಕೆಲವರು ಹಾಲೇ ಇಲ್ಲ ಹಾಗೀಗಂತಾರೆ. ಮಗುವಿಗೆ ಆ ಗಿಣ್ಣದ ಹಾಲು ಪ್ರತಿಯೊಬ್ಬ ತಾಯಿಯ ಎದೆಯಲ್ಲಿ ಇರ್ತದ? ಅದು
ಡೆಫಿನೆಟ್ಲಿ ಇರ್ತದೆ. ಬರೋ ಕ್ವಾಂಟಿಟಿ ಹೆಚ್ಚು ಕಡಿಮೆ ಇರ್ತದೆ, ಕೆಲವೊಬ್ಬರಲ್ಲಿ ಹೆಚ್ಚು ಕೆಲವೊಬ್ಬರಲ್ಲಿ ಕಡಿಮೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಒಂದು ಹನಿ ಬಂದರೂ ಕೂಡ ನೀವು ಕುಡಿಸೋದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಎದಕ್ಕೆ 1 ತಾಸಿಂದ ಕುಡಿಸೋಕ್ಕೆ ಸ್ಟಾರ್ಟ್ ಮಾಡಿ ಮತ್ತೆ ಪ್ರತಿ 1.5-2 ತಾಸಿಗೊಮ್ಮೆ ಮಗು ಮಲಗಿದ್ರೂ ಕೂಡ, ತಾಯಿ ಮಲಗಿದ್ರೂ ಕೂಡ ನೀವು ಎಬ್ಸಿ ಮಗುನ ತಗೊಂಡು ಮೊಲೆ ತೊಟ್ಟಿಗೆ ಹಚ್ಚಿಸ್ಬೇಕು, ಮೊಲೆ ಉಣಿಸ್ಬೇಕು ಅಂತ ಎದಕ್ಕೆ ಹೇಳ್ತೀವಿ ಅಂದರೆ, ಎದೆ ಹಾಲು ಕುಡಿಯೋ ಮಗು ಅದು ಹೇಗೆ ಮೊಲೆತಟ್ಟನ್ನು ಜಗ್ತಾ ಬರ್ತದೆ, ದಟ್ ಇಟ್ ಸೆಲ್ಫ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟಿಮ್ಯುಲಸ್. ಅಂದರೆ ಆ ಮೊಲೆತಟ್ಟು ಜಗ್ಗುವಿಕೆನೆಯಿಂದನೇ ಅದು ಮಿದುಳಿಗೆ ಮೆಸೇಜ್ ಹೋಗ್ತದೆ. ಮಿದುಳು ಏನಿದೆ ಎದೆಗೆ ಮೆಸೇಜ್ ಕೊಡ್ತದೆ, ನೀನು ಹಾಲು ಸ್ರವಿಸೋದನ್ನು ಇನ್ನೂ ಹೆಚ್ಚಿಗೆ ಮಾಡಬೇಕು. ದಟ್ ಈಸ್ ಅ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಬೈ ಹಾರ್ಮೋನ್ಸ್. ಹಾರ್ಮೋನ್ ಇಫೆಕ್ಟ್ ಸ್ಟಾರ್ಟ್ ಆಗ್ತದೆ. ನೀವು ಹಾಗೆಯೇ 1.5-2 ತಾಸಿಗೆ ಕುಡಿಸ್ತಾನೆ ಹೋದ ಹಾಗೆ ಎದೆ ಹಾಲು ಸ್ರವಿಸೋಕ್ಕೆ ಇನ್ನೂ ಹೆಚ್ಚಿಗೆ, ತಾಯಿಗೆ ಹೆಚ್ಚಿಗೆ ಎದೆ ಹಾಲು ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಲಿಲ್ಲ ಅಂಥೇಳಿ ನೀವು ಕುಡಿಸೋದೇ ಬಿಟ್ಟರೆ ಬರೋದೇ ಕಡಿಮೆ ಆಗ್ತದೆ. ಆ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಇರೋದಿಲ್ಲ. ಹಾಲಿಲ್ಲ ಅಂತ ಬಿಡಬಾರ್ದು ಅಂತ ಇದ್ದಾರೆ ಮೇಡಮ್ ಅವರು, ಕುಡಿಸೋದನ್ನು ತಪ್ಪಿಸಬಾರ್ದು. ಆಮೇಲಿಂದ ಹೊಸ ಅನುಭವ ಇವೆಲ್ಲ ಅಂತ. ಆ ಮಗುವಿಗಂತೂ ಹೊಸ ಅನುಭವನೇ, ಮೊದಲನೇ ಸಲ ತಾಯಿ ಆದವರಿಗಂತೂ ಅದೂ ಹೊಸ ಅನುಭವ. ಹಾಲಿಲ್ಲ ಬಿಡು ಅಂತೇಳಿ ಕುಡಿಸೋದು ಬಿಡೋದು ಬೇಡ. ಮಗು ಎಷ್ಟು ಹತ್ತಿರಕ್ಕೆ ತಗೊಳ್ತೀರ ಅಷ್ಟು ತಾಯಿ ಮತ್ತು ಮಗುವಿನ ಸಂಬಂಧ ಗಟ್ಟಿ ಆಗುತ್ತದೆ ಅನ್ನೋದನ್ನು ಮೇಡಮ್ ಅವರು ಹೇಳ್ತಾ ಇದ್ದಾರೆ. ಮಗುವಿನ ಬಾಯಲ್ಲಿ ಆ ಮೊಲೆ ಇಡಬೇಕು ತಾಯಿ ಅಂದಾಗ ಆ ಸಂಬಂಧವೂ ಗಟ್ಟಿಯಾಗುತ್ತೆ, ಅಮೃತವೂ ದೊರೆಯುತ್ತದೆ. ಈ ಎಲ್ಲ ವಿಷಯಗಳನ್ನು ಮೇಡಮ್ ಅವರು ಹೇಳ್ತಾ ಇದ್ದಾರೆ. ಮೇಡಮ್ ಅವರು, ಕೆಲವು ತಾಯಂದಿರು ಮಗುವಿಗೆ ಹಾಗೆ ಕುಡಿಸೋದು ಬೇಡ, ಮೊಲೆ ತೊಳೆದುಕೊಳ್ಬೇಕು, ಈಗೆಲ್ಲ ಕಲ್ಪನೆ ಇದೆ, ಸರಿಯಾ ತಪ್ಪಾ ಹೇಗೆ? ಕೆಲವೊಬ್ಬರಿಗೆ ಸ್ವಲ್ಪ ನಿಪ್ಪಲ್ ಕ್ರ್ಯಾಕ್ ಆಗೋದು, ಯಾಕಂದರೆ ಶುರುನಲ್ಲಿ ಹಾಲು ಕುಡಿಬೇಕಾದ್ರೆ ಅವರಿಗೆ ಸ್ವಲ್ಪ ಎದೆಯಲ್ಲಿ ತೊಂದರೆ ಆಗೋದು, ನಿಪ್ಪಲ್ಸ್ ಹಾರ್ಡ್ ಆಗೋದು, ನೋವು ಆಗೋದು ಇರ್ತದೆ. ಅಂಥವರು ಕೆಲವೊಂದು ಆಯಿಂಟ್ಮೆಂಟ್ಸನ್ನು ಬಳಸ್ತಾ ಇರ್ತಾರೆ. ಆಯಿಂಟ್ಮೆಂಟ್ ಏನಾದರೂ ಬಳಸಿದರೆ ಒಂದು ಹಸಿ ಬಟ್ಟೆಯಿಂದ ಅದನ್ನು ತೊಳ್ಕೊಂಡು ಒರೆಸ್ಬಿಟ್ಟು ಕುಡಿಸೋದಿರ್ತದೆ. ಪ್ರತಿ ಸರ್ತಿ ನೀವು ಸೋಪ್ ಹಚ್ಚಿ ಮೊಲೆತಟ್ಟನ್ನು ತೊಳೆಯೋ ಅಂಥ ಅಗತ್ಯ ಏನಿಲ್ಲ. ಈಗ ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡ್ತೀನಿ ನಾನು, ಜನರಿಗೆ ಮನದಟ್ಟಾಗುವ ಹಾಗೆ. ಬೇಗನೆ ಹಿಡಿಯಲ್ಲ, ಬೇಗನೆ ಮಾಡಲ್ಲ ಅಂತಂದಾಗ ಒಂದೇ ಮಾತು ಹೇಳ್ತೀನಿ, ನೀವು ರೊಟ್ಟಿ ಮಾಡೋದು ಕಲ್ತಿದ್ದೀರಾ ಅಂತ ಕೇಳ್ತೀನಿ. ಗೊತ್ತು ಅಂತಂದರೆ ಒಂದೇ ದಿವಸ ದುಂಡದಾಗಿ ತೆಳ್ಳನಾಗಿ ಬರೋದಿಲ್ಲ. ನೀವು ಹೇಗೆ ಹರಿದು ಮುರಿದು ಎತ್ತಿ ಹಾಕೋದನ್ನು ಕಲ್ತೀರಿ, ಬಡಿಯೋದನ್ನು ಕಲಿತೀರಿ, ಮಗು ಕೂಡ ಕಲಿತಾ ಇದೆ, ನೀವೂ ಕಲಿತಾ ಇದ್ದೀರಿ. ಬರ್ತಾ ಹೋದಾಗೆ ನೀವು ಕಲಿಸ್ಕೋ ಅಂತ ಬರ್ತೀರಿ ಅಂತ ಹೇಳ್ತೀವಿ. ಪ್ರತಿ ಸರ್ತಿ ತೊಳೆಯೋ ಅಗತ್ಯ ಅಂತೂ ಇಲ್ಲ. ಮೇಡಮ್, ಈಗ ಗಿಣ್ಣದ ಹಾಲಿನ ಬಗ್ಗೆ ತಾವು ಹೇಳ್ತಾ ಇದ್ದೀರಾ. ಇದು 1ನೇ ಜನನ 2ನೇ ಜನನ 2 ಮಕ್ಕಳಿಗೆ ತಾಯಿ ಜನ್ಮ ಕೊಟ್ಟಾಗಿ ಕೂಡ ಅದು ಗಿಣ್ಣದ ಹಾಲು ಇರ್ತದ ಅಥವಾ ಫಸ್ಟ್ ಆ ಜನನಕ್ಕೆ ಮಾತ್ರ ಇರ್ತದೆ, ಹೇಗೆ? ಪ್ರತಿ ಸರ್ತಿನೂ ತಾಯಿ ಜನನ ಕೊಟ್ಟಾಗ ಶುರುವಿನ 48 ಗಂಟೆಯಿಂದ 72 ಅವರ್ಸ್ವರೆಗೆ ಗಿಣ್ಣದ ಹಾಲು ಕಂಪಲ್ಸರಿಲಿ ಬಂದೇ ಬರುತ್ತದೆ. ಇದರಲ್ಲಿ ಕೊಬ್ಬಿನಂಶ ಜಾಸ್ತಿ ಇರ್ತದೆ, ರೋಗ ನಿರೋಧಕ ಶಕ್ತಿಗಳು ಜಾಸ್ತಿ ಇರ್ತದೆ, ಮಗುವಿಗೆ ಹೊಟ್ಟೆ ಆಗದ ಹಾಗೆ ಗ್ಲೂಕೋಸ್ ಪ್ರಮಾಣ ಜಾಸ್ತಿ ಇರ್ತದೆ. ಕೆಲವೊಂದು ಲಾಂಗ್ ಟರ್ಮ್ ಬಿಮಾರಿಗಳ ವಿರುದ್ಧ ಇಮ್ಯುನೋಗ್ಲೋಬುಲಿನ್ ಅಂತ ಅಂತೀವಿ. ಅದರಲ್ಲಿ ಇದು ನಾನು ಹೇಳಿದ ಹಾಗೆ ಎಲ್ಲೆಲ್ಲೂ ನಿಮಗೆ ಹೊರಗಡೆ ಸಿಗಲ್ಲ. ಇದು ಬರೀ ತಾಯಿ ಮಾತ್ರ ಸ್ರವಿಸುವಂಥದ್ದು. ಪ್ರತಿ ಜನನಕ್ಕೂ ಇದು ಬಂದೇ ಬರುತ್ತೆ. ವಾಣಿ ಮೇಡಮ್ ಅವರು ಕನ್ನಡನೂ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ. ಕನ್ನಡ ಎಲ್ಲಿವರೆಗೆ ಓದಿದ್ದೀರಾ ಮೇಡಮ್ ತಾವು? ಇಲ್ಲ, ಓದಿದ್ದು ಇಂಗ್ಲೀಷ್ ಮೀಡಿಯಮ್ನಲ್ಲೇ, ಬಟ್ ಕನ್ನಡದಲ್ಲಿ ಒಂದು ರುಚಿ. ಆವಾಗ ನಾವು ಚಿಕ್ಕವರಿದ್ದಾಗ ಟಿ ವಿ ಇರಲಿಲ್ಲ, ಮೊಬೈಲ್ ಇರಲಿಲ್ಲ. ಸೊ ಕನ್ನಡ ಕಾದಂಬರಿಗಳು ಸುಧಾ, ತರಂಗ, ಕಸ್ತೂರಿ ಇದೆಲ್ಲ 6ನೇ 7ನೇ 8ನೇ ತರಗತಿಯಲ್ಲೇ ಓದಿ ರೂಢಿ. ಹೀಗಾಗಿ ಕಾದಂಬರಿಗಳನ್ನು ಓದಿದ್ದೀರಾ? ಓದಿದ್ದೀನಿ. ಸುಧಾ, ತರಂಗ ಇವೆಲ್ಲ ಓದಿದ್ದೀರಾ? ಮನೆಯಲ್ಲೂ ಕನ್ನಡದ ವಾತಾವರಣ ಇದೆ? ಡೆಫಿನೆಟ್ಲಿ. ಓಹೋ, ಈ ಕನ್ನಡದ ಕಥೆಗಳನ್ನು ಕೇಳಿದ್ದೀರಾ? ಎಸ್. ಓಹೋ, ಹಾಂ ಮೇಡಮ್, ಈಗ ಎದೆ ಹಾಲು ಹೆಚ್ಚು ಮಾಡುವ ಸಲುವಾಗಿ ಅಂತಿದ್ರು ಅವಾಗೆಲ್ಲ ಸ್ವಲ್ಪ ಅದಕ್ಕೂ ಇಂಜೆಕ್ಷನ್ ಕೊಡ್ತಾರೆ ಹಾಗೆ ಅಂತ, ಇದು ಸತ್ಯ ಇದೆಯಾ? ಇಂಜೆಕ್ಷನ್ಸ್ ಅಂತ ಇಲ್ಲ, ಹಾಗೆ ಕೊಡೋಕ್ಕೂ ಆಗಲ್ಲ. ಕೆಲವೊಂದು ಆಹಾರ ಸಾಮಗ್ರಿಗಳಲ್ಲೇ ಎದೆಹಾಲು ಹೆಚ್ಚಿಗೆ ಉತ್ಪನ್ನ ಮಾಡೋ ಶಕ್ತಿ ಇರ್ತದೆ. ಕೆಲವೊಂದು ಆಯುರ್ವೇದಿಕ್ ಔಷಧಿ ಶತಾವರಿ ಅಂತ ಸಿಗ್ತದೆ, ಅದರಲ್ಲೂ ಕೂಡ ಹಾಲು ಉತ್ಪತ್ತಿ ಶಕ್ತಿ ಹೆಚ್ಚಿಗೆ ಇರ್ತದೆ. ಈಗ ನಮ್ಮ ರೆಗ್ಯುಲರ್ ಫುಡ್ಡಲ್ಲಿ ಬೆಳ್ಳುಳ್ಳಿ
ಗಸಗಸೆ, ಓಹೋ. ಹಾಲು, ಹಾಲಿನಂಶ ಇರುವ ಯಾವುದೇ ಸ್ವೀಟು, ಇವೆಲ್ಲವನ್ನು ಹೆಚ್ಚಿಗೆ ತಗೊಳ್ಳೋದ್ರಿಂದ ಎದೆ ಹಾಲು ಹೆಚ್ಚಿಗೆ ಉತ್ಪತ್ತಿ ಆಗ್ತದೆ ಸ್ವಲ್ಪ ಪ್ರಮಾಣದಲ್ಲಿ. ಬಟ್ ಮೆಜಾರಿಟಿ ಆಫ್ ಈಗ ನನಗೆ ತಿಂಗಳಿಗೆ 100 ತಾಯಿದೇರು ಬರ್ತಾರೆ, ಹಾಲೇ ಇಲ್ಲ ಅಂತ. ಎಲ್ಲರಿಗೂ ಕುಂತು ತಿಳಿಸಿ ಹೇಳೋದು, ಅವ್ರಿಗೆಲ್ಲರೂ ಸಿಂಪಲ್ ಆನ್ಸರ್ ಬೇಕು. ನನಗೆ ಹಾಲು ಕಡಿಮೆ ಆಗ್ಯಾವ, ನನಗೆ ಡಬ್ಬಿ ಹಾಲು ಬರ್ಕೊಡ್ರಿ. ಈಗ ಇಟ್ಸ್ ವೆರಿ ಈಸಿ ಫಾರ್ ಮೀ, ಒಂದು ಡಬ್ಬಿ ಹಾಲು ಬರ್ಕೊಟ್ಟು ನಿಮ್ಗೆ ಕುಡ್ಸೋಷ್ಟು ಕುಡಿಸ್ರಿ, ಇದು ಹಾಕ್ರಿ ಅಂತ ಹೇಳಿ. ಬಟ್ ಎಲ್ಲರ ಜೊತೆಗೂ ಕುಂತು ಒಂದು 20 ನಿಮಿಷ ತಲೆ ಒಡ್ಕೊಳ್ಳೋದೇ ಆಯಿತು. ಏನು ನಿಮಗೆ ಹಾಲು ಕಡಿಮೆ ಆಗೋಕ್ಕೆ ಸಾಧ್ಯನೇ ಇಲ್ಲ. 99% ಮಕ್ಕಳ ತಾಯಿದೇರಲ್ಲಿ ಹಾಲು ಕಡಿಮೆ ಆಗೋ ಪ್ರಸಂಗನೇ ಬರಲ್ಲ. 6-8 ತಿಂಗಳಂತೂ ತುಂಬ ಚೆನ್ನಾಗಿ ಬರಬೇಕು. ಅದು ಆದಮೇಲೆ ಒಂದು ಸ್ವಲ್ಪನೇ ಕಡಿಮೆ ಹಾಕ್ಕೋತಾ ಬರ್ತದೆ. ಬಟ್ ಅವಾಗ ನೀವು ಮೇಲಿಂದ ಆಹಾರ ಸ್ಟಾರ್ಟ್ ಮಾಡಿರ್ತೀರಿ. ಮೋಸ್ಟ್ ಕಾಮನ್ಲಿ ತಾಯಿಗೆ ಹಾಲು ಕಡಿಮೆ ಅಂತ ಯಾವಾಗ ಅನ್ನಿಸ್ತದೆ? ಮಗು ಅತ್ತಾಗ. ಹೀಗೆ ಕುಡಿಸಿರ್ತಾರೆ, ಮತ್ತೆ ಮಗು ಅತ್ತಾಗ ನಾ ಹೀಗೆ ಕುಡಿಸೀನಿ, ಮಗು ಮತ್ತೆ ಅಳ್ಳತ್ತದ, ಇದಕ್ಕೆ ಹಾಲು ಕಡಿಮೆ ಆಗ್ಯಾವ. ಅವ್ರಿಗೆ ತಲೆಯಲ್ಲಿ ಬರೋದೇ ಅದು ಒಂದೇ ಪಾಯಿಂಟು. ಸೊ ಅವರು ಕುಡಿಸೋ ಪ್ರಕ್ರಿಯೆ ಅಥವಾ ಕುಡಿಸೋ ಟೈಮಿಂಗು, ಗ್ಯಾಪು, ಎಷ್ಟು ಹೊತ್ತು ಕುಡಿಸ್ತಾರೆ, ಅದರಲ್ಲಿ ತಪ್ಪು ಮಾಡಿದ್ದಕ್ಕೆ ಮಗು ಪ್ರತಿ ಸಲ ಮತ್ತೆ ಮತ್ತೆ ಹಸಿವಾಗ್ತಾ ಇರ್ತದೆ. ಅವಾಗ ಅವರಿಗೆ ಕುಂತು ಕುಡಿಸೋ ಪದ್ಧತಿ ಹೇಗೆ ಅದನ್ನು ಕುಂತು ತಿಳಿಸಿ ಹೇಳ್ತೀವಿ. ಆ್ಯಂಡ್ ಬಿಲೀವ್ ಮಿ, 95% ಆಫ್ ದ ಟೈಮ್ ಮೇಲಿನ ಹಾಲು ಏನೂ ಅವಶ್ಯಕತೆ ಇರಲಾರ್ದೆ ಫಸ್ಟ್ ಕ್ಲಾಸ್ ತಾಯಿ ಹಾಲು ಕುಡಿದ್ಬಿಟ್ಟು. ಕೇಳಿ ಹೇಳ್ತಾ ಇದ್ದಾರೆ, ತಜ್ಞ ವೈದ್ಯರು ಹೇಳ್ತಾ ಇದ್ದಾರೆ, ಮೇಲೆ ಹಾಲು ಬೇರೆ ಆಕಳ ಹಾಲಾಗಲಿ ಬೇರೆ ಪೌಡ್ರ್ ಹಾಲಾಗಲಿ ಕುಡಿಸೋ ಅಗತ್ಯ ಇಲ್ಲ ಅಂತ ಇದ್ದಾರೆ. ತಾಯಿ ಹಾಲು ಆ ದೇವರು ಅಲ್ಲಿ ನಿರ್ಮಾಣ ಮಾಡಿಟ್ಟಿರ್ತಾನೆ ಅಂತ, ತಾಯಿ ಹಾಲು ಅದು ಏನು ಮೊಲೆ ಹಾಲಿದೆ ಅದನ್ನೇ ಕುಡಿಸ್ಬೇಕು ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮೇಡಮ್, ಈಗ ನಮ್ಮಲ್ಲಿ ಈ ಸೊಪ್ಪು ತರಕಾರಿ ಇತ್ಯಾದಿ ನಮ್ಮ ತೊಗರಿ ಬೇಳೆ ಇದೆಲ್ಲ ಊಟ ಮಾಡಬೇಕಾ? ಅವಾಗ ಕೆಲವರು ಪಥ್ಯ ಅಂತೇಳಿ ಮಾಡೋದು ಹೀಗೆಲ್ಲ ಇದೆ, ಏನು ಹೇಳ್ತೀರಾ ಅದಕ್ಕೆ? ಪಥ್ಯ ಅಂತೂ ಕೇಳಲೇಬೇಡಿ. ಅಲ್ಲಿ ಹೆರಿಗೆ ಮಾಡಿಸಿರೋ ಗೈನಕಾಲಜಿಸ್ಟ್ ಡಾಕ್ಟರ್ ಕೂಡ ಹೇಳಿರ್ತಾರೆ ಏನು ಪಥ್ಯ ಅಗತ್ಯ ಇಲ್ಲ. ನಾವು ಕೂಡ ಡಿಸ್ಚಾರ್ಜ್ ಟೈಮ್ನಲ್ಲಿ ಹೇಳಿರ್ತೀವಿ ಏನು ಪಥ್ಯ ಅಗತ್ಯ ಇಲ್ಲ. ಮತ್ತೆ ಬಂದು 20 ಸರ್ತಿ ಅದನ್ನೇ ಕೇಳೋದು, ಪಥ್ಯ ಏನ್ರಿ, ಇದು ಉಣ್ಬೋದೇನ್ರಿ, ಅದು ಉಣ್ಬೋದೇನ್ರಿ ಅಂಥೇಳಿ. ಮತ್ತೊಮ್ಮೆ ಇನ್ನೊಂದು 100 ಸರ್ತಿ ಬೇಕಾದರೂ ಹೇಳ್ತೀನಿ, ಎದೆಹಾಲು ಉಣಿಸೋ ತಾಯಿಗೆ ಯಾವುದೇ ಪಥ್ಯದ ಅಗತ್ಯ ಇಲ್ಲ. ಒಂದು, ಅವರಿಗೆ ಬರೋ ಯಾವುದೇ ರೋಗ ಮಗುಗೆ ಹಾಲಿನ ಮುಖಾಂತರ ಬರೋದಿಲ್ಲ. ಅವರು ಸೀನಿದಾಗ ಕೆಮ್ಮಿದಾಗ ಮಗುಗೆ ಆ ರೋಗ ಅಂಟ್ಕೋಬಹುದು. ಬಟ್ ತಾಯಿ ಎದೆ ಹಾಲಿಂದ ಮಗುಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಅವರು ಕಡಲೆಬೇಳೆ ಬಿಡಬೇಕು, ಬದನೆಕಾಯಿ ಬಿಡಬೇಕು, ಜಾಸ್ತಿ ತಣ್ಣಂದು ತೊಗೋಬಾರ್ದು, ನೀರು ಜಾಸ್ತಿ ಕುಡಿಬಾರ್ದು, ಇವನ್ನೆಲ್ಲ ಏನೇನೂ ಹೇಳೋ ಅಗತ್ಯ ಇಲ್ಲ ತಾಯಿಗೆ. ಅವರಿಗೆ ಯಾವುದೇ ಪಥ್ಯ ಅಗತ್ಯ ಇಲ್ಲ. ಇನ್ಫ್ಯಾಕ್ಟ್ ಆ ನೀರು ಕಡಿಮೆ ಕುಡಿಸಿ ಎಷ್ಟೋ ಜನ ತಾಯಿದೇರು ಗರ್ಭಾಶಯದ ಅಥವಾ ಮೂತ್ರದೋಷದ ತೊಂದರೆಗೆ ಒಳಪಡ್ತಾರೆ, ಪರ್ಟಿಕ್ಯುಲರ್ಲಿ ನಮ್ಮ ಗುಲ್ಬರ್ಗ ಬೇಸಿಗೆ ಬಿಸಿಲಿನಲ್ಲಿ. ಸೊ ಮಿನಿಮಮ್ 3 ಲೀಟರ್ ನೀರು ಅವರು ಕುಡಿಲೇಬೇಕು. ಶಕ್ತಿಯುತ ಆಹಾರ ಎಲ್ಲ ಥರದ ತಪ್ಪಲು ಪದಾರ್ಥ, ಬೇಳೆ ಪದಾರ್ಥ, ಹಾಲು, ಹಣ್ಣು, ಕೊಬ್ಬರಿ, ತುಪ್ಪ ಎಲ್ಲನೂ ಅವರು ತಗೋಬಹುದು. ಯಾವುದಕ್ಕೂ ಪಥ್ಯ ಅಗತ್ಯ ಇಲ್ಲ. ಅವಾಗ ಬಾಣಂತಿಯರಿಗೆ ಕೊಬ್ಬರಿ ತುಪ್ಪ ಕಲಸಿ ಹೆರೆದು ಕೊಡ್ತಿದ್ರು, ಅದರ ಉದ್ದೇಶ ಇದೂ ಇದೆಯಾ? ಎದೆ ಹಾಲು ಹೆಚ್ಚಾಗಲಿ ಅನ್ನೋದಿದೆಯಾ? ಡೆಫಿನೆಟ್ಲಿ. ಅದು ಅಷ್ಟೇ ಅಲ್ಲ, ಇದು ಕೊಬ್ಬರಿ ತುಪ್ಪ ಕ್ಯಾಲರಿ ತುಂಬ ಜಾಸ್ತಿ, ಅಂದರೆ ಅದು ಕೊಡೋ ಶುಗರ್ ಅಂಶ ತುಂಬ ಜಾಸ್ತಿ ಆಗ್ತದೆ. ಈಗ ತಾಯಿ ಹಾಲು ಕುಡಿಸ್ಬೇಕಾದ್ರೆ ಅವರಿಗೆ ಹಾಲು ಕುಡಿಸೋ ಸಲುವಾಗಿನೇ ಒಂದು 1500 ಕಿಲೋ ಕ್ಯಾಲರೀಸ್ ಹೆಚ್ಚಿಗೆ ಬೇಕು. ಅದಕ್ಕಾಗೆ ಬಾಣಂತಿನ ಫುಲ್ ರೆಸ್ಟಲ್ಲಿಡೋದು. ಯಾಕಂದರೆ ಬೇರೆ ಯಾವುದೇ ಇದು ಮಾಡ್ತಾ ಅವರು ಅನಗತ್ಯವಾಗಿ ಕ್ಯಾಲರೀಸ್ ಖರ್ಚು ಮಾಡಬಾರ್ದು. ಕೊಡೋ ಆಹಾರದಲ್ಲೂ ಕೂಡ ತುಪ್ಪವನ್ನು ಹೇರಳವಾಗಿ ಬಳಸಲಾಗ್ತಿತ್ತು. ಕೊಬ್ಬರಿ, ಗಸಗಸೆ ಬಳಸಿಬಿಟ್ಟು ಇದು ಕೆಲವೊಂದು ಅಂಟು ಕೊಡೋದು, ಇದೆಲ್ಲನೂ ನಮ್ಮ ಪಾರಂಪರಿಕ ಪದ್ಧತಿ ಏನಿತ್ತು. ಬಾಣಂತಿ ಅದರಿಂದ ಬೇಗನೆ ರಿಕವರಿ ಆಗಲಿ, ಅವರಿಗೆ ಹೆಚ್ಚಿಗೆ ಕ್ಯಾಲರೀಸ್ ಏನು ಬೇಕು ಈ ಸಮಯದಲ್ಲಿ ಅದು ಅವರಿಗೆ ಸಿಗಲಿ ಅಂತ ಈ ಚಕೋಲಿ ಅಂತ, ಹುಗ್ಗಿ ಅಂತ ಅವರಿಗೆ ಸ್ವೀಟ್ ಜಾಸ್ತಿ ಮಾಡಿಕೊಡೋದು ಈ ಟೈಮ್ನಲ್ಲಿ. ಯಾಕಂದರೆ ಅವರಿಗೆ ಕ್ಯಾಲರಿ ಅಗತ್ಯ ಇರ್ತದೆ. ಚಕೋಲಿ ಎಲ್ಲ ಮೇಡಮ್ ಅವರು ನಮ್ಮ ಪರಂಪರೆಯ ಜ್ಞಾನವನ್ನು ನೆನೆಸ್ಕೊಳ್ತಾ ಇದ್ದಾರೆ. ಆ ಚಕೋಲಿ ಕಸಿ ಹಾಕಿ ಅಗದಿ ಸಕ್ಕರೆ ಅದು ಚಪಾತಿ ಮುರಿದು ಬಿಸಿ ಚಕೋಲಿ ಕೊಟ್ಟರೆ ಅದು ಎಂಥವ್ರಿಗಾದ್ರೂ ಉಣ್ಬೇಕನ್ನಿಸ್ತದೆ. ಅದು ಬಾಣಂತಿಯರಿಗಂತೂ ಬಹಳ ಒಳ್ಳೆಯದು ಅಂತೀರ.
ಈ ಮೇಡಮ್ ಈ ಮೊಳಕೆ ಕಾಳು ಅದರ ಪಾತ್ರ ಇದೆಯಾ? ಓ ಡೆಫಿನೆಟ್ಲಿ. ಮೊಳಕೆಯಲ್ಲಿ ಪ್ರೋಟೀನ್ ಅಂಶ ತುಂಬ ಜಾಸ್ತಿ ಇರ್ತದೆ. ಅಷ್ಟೇ ಅವರು ಸರಿಯಾಗಿ ಮೆಲೆದು ತಿನ್ನಬೇಕು. ಇಲ್ಲ ಕೆಲವೊಬ್ಬರಿಗೆ ಒಂದು ಸ್ವಲ್ಪ ಗ್ಯಾಸ್ ಆಗೋ ಥರ ಆಗ್ತದೆ. ಮೊದಲೇ ಪೀರಿಯಡಲ್ಲಿ ಚೂರು ಗ್ಯಾಸ್ ಪ್ರಾಬ್ಲಮ್ ಹೆಚ್ಚಿಗೆ ಇರ್ತದೆ. ಸರಿಯಾಗಿ ಮೆಲೆದು ತಿಂದರೆ ಮೊಳಕೆ ಕಾಳು ತುಂಬ ಹೈ ಪ್ರೋಟೀನ್ ಅಂಶ, ಪರ್ಟಿಕ್ಯುಲರ್ಲಿ ನಮ್ಮ ವೆಜಿಟೇರಿಯನ್ ಶಾಕಾಹಾರಿ ಪದ್ಧತಿಯಲ್ಲಿ ಮೊಳಕೆ ಕಾಳು, ಪನ್ನೀರು, ಸೋಯಾ, ಇವು ಮೂರು ಎಲ್ಲಕ್ಕಿಂತ ಹೈಯೆಸ್ಟ್ ಪ್ರೋಟೀನ್ ಅಂಶ ಇರೋ ಆಹಾರ ಪದಾರ್ಥಗಳು. ಸೊ ಇವು ಮೂರು ಬಳಕೆ ಮಾಡೋದ್ರಿಂದ ತಾಯಿಗೂ ಕೂಡ ಪ್ರೋಟೀನ್ ಅಂಶ ಕಡಿಮೆ ಬೀಳೋದು ತಪ್ತದೆ. ಅವರು ಮುಂದೆ ಆರೋಗ್ಯವಂತರಾಗಿ ಶಕ್ತಿಯುತರಾಗಿ ಬಾಣಂತನದಿಂದ ಹೊರಗಡೆ ಬರ್ತಾರೆ. ಮೇಡಮ್ ಈಗ ಖಾರ ಹೆಚ್ಚು ಊಟ ಮಾಡಬಾರ್ದು, ಹುಳಿ ಇರಬಾರ್ದು, ಹೀಗೆಲ್ಲ ಕೆಲವು ನಂಬಿಕೆಗಳಿವೆ, ಇದ್ರ ಬಗ್ಗೆ? ಅವರಿಗೆ ಏನು, ತಾಯಿ ಖಾರ ಉಂಡ್ರೆ ಮಗು ಹಾಲು ಮುಖಾಂತರ ಅದೇ ಖಾರ ಹೋಗ್ತದೆ ಅಂತ ಏನಿತ್ತು ಲೆಕ್ಕನೋ. ನಾನು ತುಂಬ ಒಂದು ಸ್ವಲ್ಪ ಜೋಕಿಂಗ್ ಆಗಿ ಹೇಳ್ತೀನಿ, ತಾಯಿ ಹೊಟ್ಟೆಗೆ ಎದೆಗೆ ಏನೊಂದು ಪೈಪ್ ಇರಲ್ಲ ಇಲ್ಲಿಂದ ಆಹಾರ ಅಲ್ಲಿ ಹೋಗಕ್ಕೆ. ಇವ್ರದ್ದು ಡೈಜೆಸ್ಟಿವ್ ಸಿಸ್ಟಮ್ಮೇ ಬೇರೆ, ಉಂಡಿದ್ದೆಲ್ಲ ಪಚನಾಗಿ ಹೋಗ್ತದೆ. ತಾಯಿ ಹಾಲು ಉತ್ಪತ್ತಿ ಮಾಡೋ ಸಿಸ್ಟಮ್ಮೇ ಬೇರೆ. ಆ ಸಿಸ್ಟಮಲ್ಲಿ ತಾಯಿ ರಕ್ತದಲ್ಲಿರುವ ಪ್ರೋಟೀನ್ ಅಂಶವನ್ನು ತಗೊಂಡು ಹಾಲಿನ ಅಂಶ ತಯಾರಾಗ್ತದೆ. ಖಾರ ಹುಳಿ ಎಲ್ಲ ತಗೊಂಡು ಹಾಲಿನಲ್ಲಿ ಬಿಡಲ್ಲ. ಇವರಿಗೆ ಏನು, ಬಾಣಂತಿ ಸ್ವಲ್ಪ ರೆಸ್ಟಲ್ಲಿ ಇರ್ತಾರೆ, ದಿನದ ಅರ್ಧ ವೇಳೆ ಮಲಗೇ ಇರ್ತಾರೆ, ಜಾಸ್ತಿ ಎದ್ದು ಅಡ್ಡಾಡಲ್ಲ. ಸೊ ಸ್ವಲ್ಪ ಹುಳಿ ಮಸಾಲೆ ಖಾರ ತಿಂದರೆ ಜೀರ್ಣ ಸರಿಯಾಗಿ ಆಗುತ್ತೋ ಇಲ್ವೋ ಅಂತ ಅವ್ರ ಲೆಕ್ಕ. ಒಟ್ಟನೆ ಅದು ಸ್ವಲ್ಪ ಕೊಡಬೇಕು ಅಂತ ಅನ್ನೋದು ನನಗೆ ಅನ್ಸೋ ಮಟ್ಟಿಗೆ ತಲತಲಾಂತರಿಂದ ಏನು ಕೊಡಬಾರ್ದು ಅಂತಲೇ ಚೇಂಜ್ ಆಗಿಬಿಡ್ತು. ಅವರು ಪಾಪ ಸಪ್ಪಂದು ಉಂಡು ಉಂಡು ಬಾಣಂತಿಯರು ಬಂದಕ್ಕೆ, ಮೇಡಮ್ ನಾ ಅದು ಉಣ್ಬೇಕಿಲ್ರಿ, ಇದು ಉಣ್ಬೇಕಿಲ್ರಿ ಕೇಳ್ತಾನೆ ಇರ್ತಾರೆ. ತಿನ್ನಿ ಅಮ್ಮ, ಎಲ್ಲವನ್ನೂ ತಿನ್ನಿ, ಆದರೆ ಹಿತಮಿತವಾಗಿ ತಿನ್ನಿ. ಅಂದರೆ ಕೌನ್ಸಿಲಿಂಗು ನೀವು ಬರೀ ಮಕ್ಕಳಿಗೆ ತಾಯಂದಿರಿಗೆ ನೋಡೋದಲ್ದೇ ಕೌನ್ಸಿಲಿಂಗ್ ಮಾಡ್ತೀರಾ ತಮ್ಮ ಆಸ್ಪತ್ರೆಯಲ್ಲಿ? ನಮ್ಮ ಅರ್ಧ ಕೆಲಸ ಕೌನ್ಸಿಲಿಂಗಲ್ಲೇ ಇರ್ತದೆ. ನಾವು ಎಷ್ಟು ತಂದೆ ತಾಯರಿಗೆ ಮನದಟ್ಟ ಆಗೋ ಹಾಗೆ ನಾವು ಅವರಿಗೆ ಹೇಳ್ತೀವಿ, ಅಷ್ಟು ಸರಿಯಾಗಿ ನಮ್ಮ ಕೆಲಸ ನಡೀತದೆ. ತಮ್ಮ ಆಸ್ಪತ್ರೆ ಎಲ್ಲಿದೆ? ಸೆಂಟ್ ಮೇರಿ ಚರ್ಚ್ ಎದುರುಗಡೆ ಶರಣ ಮಕ್ಕಳ ಆಸ್ಪತ್ರೆ. ತಾವು ಅಲ್ಲಿ ಯಾವಾಗ ಲಭ್ಯ ಇರ್ತೀರಾ? ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3:00ವರೆಗೆ. ಓಹೋ, ನಮ್ಮ ಶ್ರೋತೃಗಳು ಅಂತರ್ವಾಣಿ ಕೇಳುಗರು ಯಾರಾದರೂ ಬಂದರೆ ಅವರಿಗೆ ಸ್ವಲ್ಪ ತಾವು ಆದ್ಯತೆ ಕೊಡಬೇಕಾಗಿ ಕೋರಿಕೆ ಇದೆ. ಡೆಫಿನೆಟ್ಲಿ. ಅವರು ಹೊರಗಡೆ ರಿಸೆಪ್ಷನ್ನಲ್ಲಿ ಹೇಳಿದರೆ ನಾವು ಅಂತರ್ವಾಣಿ ಕೇಳ್ಕೊಂಡು ಬಂದಿದ್ದೀವಿ ಅಂತ ಹೇಳಿದರೆ ಅವರಿಗೆ ಬಿಟ್ಬಿಡು ಅಂತ ಹೇಳಿ. ಧನ್ಯವಾದಗಳು 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 ಮೇಡಮ್. ಈಗ ಈ ಸಿರಿಧಾನ್ಯಗಳು ಅಂತಿವೆ ನಮ್ಮಲ್ಲಿ, ಇವುಗಳ ಪಾತ್ರ ಇದೆಯಾ ತಾಯಿ ಎದೆಯಲ್ಲಿ ಹೆಚ್ಚು ಮಾಡಲಿ ಅಥವಾ ಮಗುವಿನ ಚೆನ್ನಾಗಿ ಬೆಳವಣಿಗೆ ಆಗುವಲ್ಲಿ? ಆ್ಯಸ್ ಸಚ್ ರಿಸರ್ಚ್ ಅಂತ ಇಲ್ಲ, ಬಟ್ ಸಿರಿಧಾನ್ಯ ಅಗೇನ್ ಪ್ರೋಟೀನ್ ಅಂಶ ಹೆಚ್ಚು, ಡೈಜೆಷನ್ ತುಂಬ ಈಸಿ ಆಗ್ತದೆ. ನಾನು ಮೊದಲೇ ಹೇಳಿದ್ದಾಗೆ ಬಾಣಂತಿ ಮೋಸ್ಟ್ ಆಫ್ ದ ಟೈಮ್ಸ್ ಮಲಗಿರೋದು, ರೆಸ್ಟಲ್ಲಿರೋದ್ರಿಂದ ಸ್ವಲ್ಪ ಈಸಿಲಿ ಡೈಜೆಸ್ಟಬಲ್ ಪದಾರ್ಥ ಅವರಿಗೆ ತುಂಬ ಒಳ್ಳೆಯದು. ಎರಡನೇದು, ಯಾವುದೇ ಥರ ಪೆಸ್ಟಿಸೈಡ್ ಇರೋದಿಲ್ಲ, ದೇಹಕ್ಕೂ ಕೂಡ ಹಾನಿ ಮಾಡಲ್ಲ. ಆ್ಯಂಡ್ ಪ್ರೋಟೀನ್ ಅಂಶ, ಅದರಲ್ಲಿರೋ ಅಮೈನೋ ಆ್ಯಸಿಡ್ಸ್ ಪ್ರಮಾಣ ಏನಿರ್ತದೆ ತುಂಬ ಒಳ್ಳೆಯದಿರ್ತದೆ. ಸೊ ಮಗು ಹಾಲು ಉತ್ಪತ್ತೀಕರಣಕ್ಕೆ ಅದರದ್ದು ಕ್ವಾಲಿಟಿ ಆಫ್ ಮಿಲ್ಕಿಗೆ ಡೆಫಿನೆಟ್ಲಿ ಇದು ಹೆಲ್ಪ್ ಆಗ್ತದೆ. ಓಹೋ, ಹೌದಲ್ಲ. ಈಗ ಹಿಂದಕ್ಕೆಲ್ಲ ಶಾವಿ ಅನ್ನ ಅಂತೇಳಿ ಮಾಡ್ತಿದ್ರು, ಆಮೇಲಿಂದ ನಾವಣಿ ಅನ್ನ, ಹೀಗೆಲ್ಲ ಅದು ಉಪಯೋಗಿಸಿದ್ರೆ ಏನು ಅಡ್ಡಿ ಇಲ್ಲ ಅಂತ? ಅಡ್ಡಿ ಇಲ್ಲ ಡೆಫಿನೆಟ್ಲಿ ಅಡ್ಡಿ ಇಲ್ಲ, ಇನ್ನೂ ಒಳ್ಳೆಯದೇ. ಇನ್ನೂ ಒಳ್ಳೆಯದೇ ಹೇಳ್ತಾ ಇದ್ದಾರೆ ಮೇಡಮ್. ಈಗ ಭಾರತ ಸರ್ಕಾರ ಮತ್ತು ಎಲ್ಲ ಸಂಶೋಧಕರು, ವಿಜ್ಞಾನಿಗಳೆಲ್ಲ ಕೂಡಿಕೊಂಡು ಮಕ್ಕಳಿಗೆ ಅವರ ಆಯುಷ್ಯ ದೀರ್ಘ ಆಗಬೇಕು, ನವಭಾರತದ ನಿರ್ಮಾಣ ಆಗಬೇಕು, ಮಕ್ಕಳು ಅವಾಗೆಲ್ಲ ಕೆಲವು ನವಜಾತ ಶಿಶುಗಳು ಪಾಪ ಹುಟ್ಟಿದ ಕೆಲವೇ ದಿನಗಳಲ್ಲಿ ಸಾವನ್ನಪ್ತಾ ಇದ್ದು ಮಕ್ಕಳು. ಇದು ತಪ್ಪಿಸಬೇಕು ಅಂಥೇಳಿ ಬಹಳಷ್ಟು ವ್ಯಾಕ್ಸಿನೇಷನ್ ಎಲ್ಲ ಬಂದಿದೆ. ಮಕ್ಕಳಿಗೆ ಯಾವಾಗ ಏನು ವ್ಯಾಕ್ಸಿನೇಷನ್ ತಾವು ಹೇಗೆ ಸಜೆಸ್ಟ್ ಮಾಡ್ತೀರಾ? ಏನು ಆ ರೀತಿಯಲ್ಲಿ ಯಾವ ರೀತಿ ಕಾಳಜಿ ವಹಿಸಬೇಕು? ಕೇಳುವ ಶ್ರೋತೃರೆಲ್ಲರಿಗೂ ನಾನು ಮೊದಲೇ ಮನವಿ ಮಾಡಿಕೊಳ್ತಾ ಇದ್ದೇನೆ, ನಿಮ್ಮ ಮನೆಯ ಮಕ್ಕಳು, ಅಕ್ಕಪಕ್ಕದಲ್ಲಿರೋ ಮಕ್ಕಳು, ನಿಮ್ಮ ಕಾಂಟ್ಯಾಕ್ಟಲ್ಲಿ ಬರೋ ಎಲ್ಲ ಮಕ್ಕಳಿಗೂ ಕೂಡ ಒಂದು ಮಾತು ಯಾವಾಗಲೂ ಕೇಳಿ, ಅಥವಾ ಅವರು ತಾಯಿದೇರು, ಪೇರೆಂಟ್ಸ್, ಕೇರ್ ಗಿವರ್ಸಿಗೆ ಕೇಳಿ, ಮಗು ಲಸಿಕೆಗಳು ಟೈಮಿಗೆ ಆಗ್ತಾ ಇದೆಯಾ? ಆಗ್ತಾ ಇಲ್ಲ ಅಂದರೆ ಅವರಿಗೆ ಬೆನ್ನು ಬಿದ್ದು ಹಾಕಿಸಿ, ನೀವು ಒಂದು ಜೀವ ಉಳಿಸ್ತೀರಿ ಅಂತ ತಿಳ್ಕೊಳ್ಳಿ. ಯಾಕಂದರೆ ಇದು ಹುಟ್ಟಿದ ಫಸ್ಟ್ 3.5 ತಿಂಗಳವರೆಗೆ
ಮಗುಗೆ ಸುಮಾರು 10 ಜೀವ ತಗೊಳ್ಳೋ ಬಿಮಾರಿಗಳು, ಅಬ್ಬಾಬು, ಹೌದಾ? ಜೀವ ತೆಗೆದುಕೊಳ್ಳೋ ಬಿಮಾರಿಗಳಿಂದ ನಾವು ರಕ್ಷಣೆ ಕೊಡ್ತೀವಿ 3.5 ತಿಂಗಳ ಒಳಗಾಗಿ. ಹೌದು. ಹುಟ್ಟಿದ ವಿದಿನ್ 48 to 72 ಅವರ್ಸಲ್ಲಿ BCG, ಬಾಯಲ್ಲಿ ಪೋಲಿಯೋ ಮತ್ತು ಹೆಪಟೈಟಿಸ್ ಬಿ ಅನ್ನೋ ಲಸಿಕೆ ಹಾಕಿಸ್ಬೇಕು. ಇವತ್ತು ನಾಳೆ ಎಲ್ಲ ಹಾಸ್ಪಿಟಲ್ಸಲ್ಲಿ ಹುಟ್ಟಿದ್ದ ಅಥವಾ ಒಂದು 4-5 ದಿವಸನಲ್ಲಾದರೂ ಕಂಪಲ್ಸರಿ ಹಾಕಬೇಕು. ಅದಾದ ನಂತರ ನೆಕ್ಸ್ಟ್ ಯಾವ್ದು ಹಾಕಿಸ್ಬೇಕು ಮೇಡಮ್? ಏನೇನು? ಈಗ ಪಲ್ಸ್ ಪೋಲಿಯೋ ಹಾಕ್ಬೇಕಂತೀರಾ? ಪಲ್ಸ್ ಪೋಲಿಯೋ ಬೇರೆ, ಓರಲ್ ಪೋಲಿಯೋ. ಪಲ್ಸ್ ಪೋಲಿಯೋ ನಾವು ಯಾವಾಗ ಅಂತೀವಿ, ಭಾರತ ಸರ್ಕಾರದಿಂದ ಆ ಪ್ರದೇಶದ ಎಲ್ಲಾ ಮಕ್ಕಳಿಗೂ ಪೋಲಿಯೋ ಹಾಕಬೇಕಾದ್ರೆ ಅದರ ಹೆಸರು ಪಲ್ಸ್ ಪೋಲಿಯೋ. ಪಲ್ಸ್ ಪೋಲಿಯೋ ಅಂತ ಆಯ್ತು. ಅದು ಅಂದ್ರೆ ಒಂದೇ ಪಲ್ಸ್ ಅಲ್ಲಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಹಾಗೆ ಹಾಗೆ ಹಾಗೆ. ಓಕೆ, ರುಟೀನ್ ಆಗಿ ಹಾಕೋದು 2 ಲಸಿಕೆ ಒಂದೇ, ಬಟ್ ಹೇಳೋ ರೀತಿ ಬೇರೆ. ಪೋಲಿಯೋ ಇದು ಪೋಲಿಯೋ ಹನಿ, ಪೋಲಿಯೋ ಹನಿ ಹಾಕಬೇಕು. ಹೌದು. ಇದು ಯಾವಾಗ ಹಾಕಬೇಕು? ಇದು ಹುಟ್ಟಿದ ವಿದಿನ್ ಆಸ್ ಅರ್ಲಿ ಆಸ್ ಪಾಸಿಬಲ್ ಅಂತ ಅಂತೀವಿ. ವಿದಿನ್ ಫಸ್ಟ್ 3 to 5 days ಆದ್ರೆ ತುಂಬಾ ಒಳ್ಳೆಯದು. ಓ, ಇದಕ್ಕೆ ದೊಡ್ಡ ರೋಗ ನಿರೋಧಕ ಶಕ್ತಿ ಇದೆ ಅಂತೆ. ಓ, ಪೋಲಿಯೋ ದೊಡ್ಡದಾಗಿರೋ ಪೋಲಿಯೋ ಈಗ ಎಲ್ಲಿ ನೋಡ್ತೀವಿ? ನಾವು ಚಿಕ್ಕವರಿದ್ದಾಗ ಕೆಲವರಿಗೆ ನೋಡಿದ್ದುಂಟು. ಈಗ ಎಲ್ಲಿ ಪೋಲಿಯೋ ಇಂಡಿಯಾದಲ್ಲೇ ಪೋಲಿಯೋ ಇರಾಡಿಕೇಟ್ ಆಗಿದೆ. ಬಟ್ ನಮ್ಮ ಅಕ್ಕಪಕ್ಕ ದೇಶದಲ್ಲಿ ಇನ್ನೂ ಅಲ್ಲೊಂದು ಇಲ್ಲೊಂದು ಕಾಣಿಸ್ತಾ ಇರಬೇಕಾದ್ರೆ ಕೆಲವೊಂದು ವ್ಯಾಕ್ಸಿನ್ ಡಿರೈವ್ಡ್ ಪೋಲಿಯೋ ಪ್ರಿವೆಂಟ್ ಮಾಡಬೇಕು ಅಂತ, ವೈಲ್ಡ್ ಪೋಲಿಯೋ ವೈರಸ್ ಅಂತ ಕೆಲವೊಂದು ಇರ್ತವೆ, ಅದರ ವಿರುದ್ಧ ಇನ್ಫೆಕ್ಷನ್ ತಪ್ಪಿಸ್ಬೇಕು. ಈಗಿನ ಪೀರಿಯಡಲ್ಲಿ ಬೇರೆ ಬೇರೆ ದೇಶಗಳಿಂದ ಅಲ್ಲಿಂದ ಇಲ್ಲಿಂದ ಜನರು ಇಲ್ಲಿ ಬಂದು ಹೋಗೋದು ತುಂಬ ಕಾಮನ್ ಆಗಿದೆ. ಸೊ ಅಲ್ಲಿರೋ ಪೋಲಿಯೋ ಇಲ್ಲಿ ಬಂದು ಇಲ್ಲಿನವರಿಗೆ ಸ್ಪ್ರೆಡ್ ಆಗಬಾರ್ದು ಅಂತ ವಿ ಆರ್ ಸ್ಟಿಲ್ ಕಂಟಿನ್ಯೂಯಿಂಗ್ ಪೋಲಿಯೋ ವ್ಯಾಕ್ಸಿನೇಷನ್. ಸೊ ಪೋಲಿಯೋ ಒಂದು ಮಾರಣಾಂತಿಕ, ಲೈಫ್ ಲಾಂಗ್ ನಿಮಗೆ ಪೂರ್ಣ ಅಂಗವಿಕಲ ಮಾಡಿಬಿಡ್ತದೆ. ಅಂಥದ್ದೊಂದು ದೊಡ್ಡ ರೋಗ. ನೀವು ಏನು ಯಾವುದೇ ಸರ್ಜರಿ ಮಾಡಿಸಿದ್ರೂ ಸರಿಯಾಗಲ್ಲ, ಎಂಥದ್ದು ಇಲ್ಲ. ಸೊ ಅದು ತುಂಬ ತುಂಬ ಇಂಪಾರ್ಟೆಂಟು. ಹುಟ್ಟಿದ ಆದಷ್ಟು ಬೇಗನೆ ಬಾಯಲ್ಲಿ 2 ಪೋಲಿಯೋ ಹನಿ. ಇದು ಎಲ್ಲಿ ಲಭ್ಯ ಇದೆ? ಅವರು ಆಸ್ಪತ್ರೆಗೆ ಬರಬೇಕಾ? ಈ ಅಂಗನವಾಡಿ ಆಶಾ ಕಾರ್ಯ ಇವರು ಹೇಗೆ? ಎಲ್ಲ ಮೋಸ್ಟ್ ಆಫ್ ದ ಹಾಸ್ಪಿಟಲ್ಸಲ್ಲಿ ಲಭ್ಯ ಇರ್ತದೆ. ಎಲ್ಲ ಡೆಲಿವರಿ ಆಗೋ ಹಾಸ್ಪಿಟಲ್ಸಲ್ಲಿ, ಎಲ್ಲ ಮಕ್ಕಳ ತಜ್ಞರಲ್ಲಿ, ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್, ತಾಲೂಕಾ PHC, CHC ಎಲ್ಲ ಕಡೆಗೂ ಇದು ಅವೈಲೇಬಲ್ ಇರ್ತದೆ. ಓ, ಪೋಲಿಯೋ ಹನಿ ಹಾಕಲೇಬೇಕು. ಇನ್ನೊಂದು ಯಾವುದು ಮೇಡಮ್? ಕೈಯಲ್ಲಿ BCG ಎಂಬ ಲಸಿಕೆ ಇರ್ತದೆ. BCG ಇದು ನಮ್ಮ ಇನ್ನೊಂದು ಪೆಂಡಂಭೂತ ಅನ್ಬೋದು ನೀವು. ಈ TB ರೋಗವನ್ನು ತಪ್ಪಿಸ್ತದೆ. ಓಹೋ, ಪೆಡಂಭೂತವಾಗಿ ಕಾಡ್ತಾ ಇದೆ ಅಲ್ವಾ ಮೇಡಮ್? ಹೌದು, ಬಹಳ ಒಳ್ಳೆ ಮಾತನ್ನು ಹೇಳಿದ್ದೀರಾ. ಇದು ಒಂದು ಇಟ್ಸ್ ಗ್ರೇಟ್ ಈವಿಲ್ ಫಾರ್ ಅವರ್ ಸೊಸೈಟಿ. ಮಕ್ಕಳಿಗಂತೂ ಇದು ಬಹಳ ದೊಡ್ಡ. ಅವಾಗೆಲ್ಲ TB ಬಹಳ ಎಲ್ಲಿ ಕೆಮ್ಮು ದಮ್ಮು ಅದು ಇದು ಬಹಳ ಇರ್ತಿತ್ತು. ಈಗ ಅದರ ಪ್ರಮಾಣ ಕಡಿಮೆ ಆಗ್ತಾ ಇದೆ ಬಿಕಾಸ್ ಆಫ್ ದಿಸ್ ವ್ಯಾಕ್ಸಿನೇಷನ್. BCG ಇದು ಯಾವಾಗ ಹಾಕಬೇಕು ಮೇಡಮ್? ಇದು ಕೂಡ ಹುಟ್ಟಿದ್ದ, ಇದು ನಾನು ಏನು ನೀವು 3 ಲಸಿಕೆ ಹೇಳ್ತಾ ಇದ್ದೀನಿ, 3 ಎಟ್ ಎ ಟೈಮ್ ಹಾಕ್ಬಿಡ್ತೀವಿ. ಎಟ್ ಎ ಟೈಮ್? ಓಹೋ. ಬಾಯಲ್ಲಿ ಪೋಲಿಯೋ ಹನಿ, ಕೈಗೆ BCG, ಕಾಲಲ್ಲಿ ಹೆಪಟೈಟಿಸ್ ಬಿ ಅಂತ. ಓಹೋ. ಈ ಹೆಪಟೈಟಿಸ್ ಬಿ ಅನ್ನೋದು ಲಿವರಿನ ರೋಗವನ್ನು ತಪ್ಪಿಸ್ತದೆ. ಒಮ್ಮೆಲೆ ಹಾಕ್ತೀರಿ? 3 ಒಮ್ಮೆಲೆ ಹಾಕ್ತೀವಿ. ಹೌಬಾ. ಮೇಡಮ್ ಮೊದಲೇ ಹೇಳಿದ್ದಾರೆ, ಈ 3 ಏನು ಲಸಿಕೆಗಳನ್ನು ಹಾಕಿಸುವುದರಿಂದ 3 ಲಸಿಕೆ 3 ರೋಗ, 3 ರೋಗಗಳು. ಮುಂದೆ 1.5, 2.5, 3 ತಿಂಗಳಿಗೆ ಏನು ಲಸಿಕೆ ಹಾಕ್ತೀರಲ್ಲ ಅವೆಲ್ಲನೂ ಕೂಡಿ ಟೋಟಲ್ 10 ರೋಗಗಳು. ಈಗ 3 ಹಾಕೋದು 3 ಬೇರೆ ಬೇರೆ ರೋಗಗಳಿಗಾಗಿ, 3 ರೋಗಗಳ ನಿರೋಧ ಶಕ್ತಿ ಹೆಚ್ಚು ಮಾಡಲು. ಹೌದು. ಇದು ಪೋಲಿಯೋ, ಆಮೇಲಿಂದ ಈ BCG ಮತ್ತು ಹೆಪಟೈಟಿಸ್ ಬಿ, ಈ 3 ಲಸಿಕೆಗಳನ್ನು ಹಾಕಿಸ್ಲೇಬೇಕು ಅಂತ ಮೇಡಮ್ ಅವರು ಬಹಳ ತಜ್ಞ ವೈದ್ಯರಾಗಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದಾರೆ. ನೋಡೋಣ ಬಿಡ್ರಿ, ಆಮೇಲೆ ಹಾಕ್ಸೋದು ಬಿಡ್ರಿ, ಈ ಚಿಕ್ಕ ಮಕ್ಕಳು, ಈ ಚಿಕ್ಕ ಇದೀಗ ತಾನೇ ಮಗು ಹುಟ್ಟಿದೆಯಲ್ಲ, ಈಗೇನು ಮುಂದೆ ನೋಡೋಣ ಬಿಡ್ರಿ ಅಂತ ಹಂಗೆ ಮಾಡುವುದು ಬೇಡ. ಎಷ್ಟೋ ಜನರು ಇದು ಅಲಕ್ಷ್ಯದಿಂದಾಗಿ ಅಂಗವಿಕಲರಾಗಿದ್ದಾರೆ ಪಾಪ. ಇದನ್ನು ತಪ್ಪಿಸಬೇಕು. ಸುದೃಢವಾದಂಥ ಭಾರತವನ್ನು ನಾವು ಕಟ್ಟಬೇಕು ಅಂತಂದರೆ ಇದನ್ನು ಮಾಡಲೇಬೇಕು ಅಂತ ಹೇಳಿದ್ದಾರೆ. ಹುಟ್ಟಿದ 4-5 ದಿನಗಳು ಇದು ಎಲ್ಲೆಲ್ಲೂ ಕೂಡ ಲಭ್ಯ ಇದೆ ಅಂತ. ಮುಂದೇನು ಕ್ರಮ ಕೈಗೊಳ್ಳಬೇಕು ಮೇಡಮ್? ಲಸಿಕೆಗಳಲ್ಲಿ ನೆಕ್ಸ್ಟ್ ಬರೋದು ಈ ಹುಟ್ಟಿದ ನಂತರ
ಮುಂದಿನ ಲಸಿಕೆ ಬರೋದು 1.5 ತಿಂಗಳಿಂದ. 1.5 ತಿಂಗಳು, 2.5 ತಿಂಗಳು, 3.5 ತಿಂಗಳು. ಈ 3 ಡೋಸ್ ಬರ್ತದಲ್ಲ, 3 ಸಲ ಒಂದೇ ತರಹದ ಲಸಿಕೆ ಇರ್ತದೆ. ಅವು 3 ಡೋಸಲ್ಲಿ ಕೊಡಬೇಕು. 1.5 ತಿಂಗಳಿಗೆ ಫಸ್ಟ್ ಡೋಸು, 2.5 ತಿಂಗಳಿಗೆ ಸೆಕೆಂಡ್ ಡೋಸು, 3.5 ತಿಂಗಳಿಗೆ ಥರ್ಡ್ ಡೋಸು. ಇದರಲ್ಲಿ ಒಂದು DPT ಅಂತ ಒಂದು ಲಸಿಕೆ, ಇದರಲ್ಲಿ 3 ರೋಗ ಬರ್ತದೆ. ಡಿಫ್ತೇರಿಯಾ, ಪರ್ಟ್ಯೂಸಿಸ್, ಟೆಟನಸ್ ಅಂತ. ಹಿಬ್ ಅಂತ, ಅದು ಮೆದುಳು ಜ್ವರದ ವಿರುದ್ಧ. ರೋಟಾ ವೈರಸ್ ವ್ಯಾಕ್ಸಿನ್ ಅಂತ ಒಂದು ಬರ್ತದೆ, ಬಾಯಿಂದ ಹನಿ ಹಾಕೋದಿರ್ತದೆ. ಈ 2 ವರ್ಷದವರೆಗೆ ಹಲ್ಲು ಮೂಡೋ ಟೈಮ್ನಲ್ಲಿ ಚಿಕ್ಕ ಮಕ್ಕಳಿಗೆ ಈ ರೋಟಾ ವೈರಲ್ ಡಯೇರಿಯಾ ಅನ್ನೋ ಭೇದಿ ತುಂಬ ಜಾಸ್ತಿ ಬರ್ತದೆ. ಅದರಿಂದ ಎಷ್ಟೋ ಮಕ್ಕಳು ಮೈಯಲ್ಲಿ ನೀರಿನಂಶ ಕಡಿಮೆ ಆಗಿ ಡಿಹೈಡ್ರೇಷನ್ ಆಗಿ ಅಸುನೀಗಿ ಹೋಗೋದು ಬಹಳ ಕಾಮನ್ ಇತ್ತು ಮೊದಲು. ಇದು ಬಾಯಿಂದ ಈ ಲಸಿಕೆ ಹಾಕೋದ್ರಿಂದ ಆ ರೋಟಾ ವೈರಲ್ ಡಯೇರಿಯಾ ಪ್ರಮಾಣ ತುಂಬ ಕಡಿಮೆಯಾಗಿ ಎಷ್ಟೋ ಜೀವಗಳು ಇದರಿಂದ ಉಳ್ಕೊಳ್ತವೆ. ಆಮೇಲೆ ಬರೋದು ನಿಮೋನಿಯಾ ಅಂತ, ನಿಮೋನಿಯಾ ವ್ಯಾಕ್ಸಿನ್. ಸಣ್ಣ ಮಕ್ಕಳಲ್ಲಿ, ಅದರಲ್ಲೂ 5 ವರ್ಷದ ಒಳಗಿರೋ ಮಕ್ಕಳಲ್ಲಿ ಈ ನಿಮೋನಿಯಾ ಬ್ಯಾಕ್ಟೀರಿಯಾದಿಂದ ಎದೆಯಲ್ಲಿ ಕಫ ಜಮಗಟ್ಟಿ ಉಸಿರಾಟದ ಸಮಸ್ಯೆ ಹೆಚ್ಚಿಗೆಯಾಗಿ ಅವರಿಗೆ ಮಾರಣಾಂತಿಕ ಸಮಸ್ಯೆ ಬರಬಹುದು. ಎಷ್ಟೋ ಜನ ಅದರಿಂದ ಅಸುನೀಗ್ತಾರೂ ಕೂಡ. ಈ PCV ವ್ಯಾಕ್ಸಿನ್ ಅಥವಾ ನಿಮೋನಿಯಾ ವ್ಯಾಕ್ಸಿನಿಂದ ಎದೆಯಲ್ಲಿ ಕಫ ಜಮಗಟ್ಟುವಿಕೆಯನ್ನು ನಾವು ತಪ್ಪಿಸ್ಬೋದು. ಇಷ್ಟೆಲ್ಲ ಲಸಿಕೆ ನಮ್ಮಲ್ಲಿ ಲಭ್ಯ ಇದೆ, ಎಲ್ಲ ಕಡೆನೂ ಲಭ್ಯ ಇದೆ. ಮೊದಲು ಗೌರ್ಮೆಂಟಲ್ಲಿ ಬರೀ DPT ಲಸಿಕೆ ಮಾತ್ರ ಇತ್ತು, ಉಳ್ಕಿದ್ದೆಲ್ಲ ಪ್ರೈವೇಟಲ್ಲೇ ಅಷ್ಟೇ ಸಿಗ್ತಾ ಇತ್ತು. ಈಗ ಈ ಇಷ್ಟೂ ಲಸಿಕೆಗಳು, DPT, ಹೆಪಟೈಟಿಸ್ B, ಹಿಬ್ ಇಲ್ಲಿ 5 ಆಯಿತು, ರೋಟಾ ವೈರಸ್ 6ನೇದು, ನ್ಯೂಮೋನಿಯಾ 7ನೇದು. ಈ 7 ಬಿಮಾರಿ ವಿರುದ್ಧ ಏನು ಲಸಿಕೆ ಇರ್ತದೆ, ಎಲ್ಲ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ PHCಲಿಂದ ಹಿಡ್ಕೊಂಡು ಅಂಗನವಾಡಿಯವರು, ಪ್ರತಿ ಅಂಗನವಾಡಿ ಕೇಂದ್ರದಲ್ಲಿ ಇರಲ್ಲ, ಬಟ್ ಅವರು ಮಕ್ಕಳನ್ನು ಕಲೆಕ್ಟ್ ಮಾಡಿಕೊಂಡು ಹೋಗಿ ಅವರ ಸಮೀಪದ CHC PHCನಲ್ಲಿ ಕೊಡಿಸ್ತಾರೆ. ಸೊ ಪ್ರತಿ ಹಳ್ಳಿ ಕೂಡ ಇದರಿಂದ ಕವರೇಜ್ ಪಡ್ಕೊಂಡಿದೆ. ಸುಮಾರು 7 ಬಿಮಾರಿಗಳು ಕನಿಷ್ಠ ಪಕ್ಷ ನೀವು ಪ್ರೈವೇಟಲ್ಲಂತೂ ಎಲ್ಲ ಕಡೆ ಅವೈಲೇಬಲ್ ಇರ್ತದೆ. ನೀವು ಪ್ರೈವೇಟಲ್ಲಿ ತೊಗೊಂಡ್ರೆ ಸುಮಾರು 3,500ದಿಂದ ಅದರಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ನೋಡಿಕೊಂಡ್ರೆ 8,500 ತನಕ ಖರ್ಚಾಗೋ ವ್ಯಾಕ್ಸಿನ್ಸನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಫ್ರೀಯಾಗಿ ಎಲ್ಲರಿಗೂ ಪ್ರೊವೈಡ್ ಮಾಡ್ತಾ ಇದೆ. ಎಲ್ಲ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸು ನಲ್ಲೂ ಇದು ಫ್ರೀಯಾಗಿ ಸಿಗ್ತದೆ. ಎಂಥ ದೊಡ್ಡ ಅಂದರೆ ನಮ್ಮ ಸಮಾಜ ಸುದೃಢವಾಗಿರಲಿ, ಭಾರತದ ಪ್ರಜೆಗಳೆಲ್ಲರಿಗೂ, ಆ ಮಕ್ಕಳೆಲ್ಲರೂ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಭಾರತ ಸರ್ಕಾರ ಇಂಥ ದೊಡ್ಡ ಯೋಜನೆ ಹಾಕ್ಕೊಂಡಿದೆ. ಅದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ಮೇಡಮ್ ಅವರು ಹೇಳಿದ್ದಾರೆ. ಇದನ್ನು ತಪ್ಪದೇ ಲಸಿಕೆಯನ್ನು ಹಾಕಿಸಲೇಬೇಕು ಮೇಡಮ್ ಅವರು ಮತ್ತೆ ಹೇಳಿದ್ದಾರೆ. ಮೇಡಮ್, ಮೊದಲು ನಾವೆಲ್ಲ ಚಿಕ್ಕವರಿದ್ದಾಗ ಕಣ್ಣಿಗೆ ಕಾಡಿಗೆ ಹಚ್ಚೋದು, ಕಿವಿಯಲ್ಲಿ ಎಣ್ಣೆ ಹಾಕೋದು, ಚಂದ ಮೈ ಉಜ್ಜಿ ಎರೆಯೋದು, ಬಿಸಿ 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 ನೀರು ಹಾಕೋದು, ಹೀಗೆಲ್ಲ ಮಾಡೋರು. ಇದ್ರ ಬಗ್ಗೆ ಏನು ತಮ್ಮ ಮೆಡಿಕಲ್ ಏನು ಹೇಳುತ್ತೆ ಇದ್ರ ಬಗ್ಗೆ, ಮೆಡಿಕಲ್ ಸೈನ್ಸ್? ನಾನು ಮೊದಲೇ ಹೇಳಿದಾಗೆ ನಮ್ಮ ತಲಾಂತರದಿಂದ ಬಂದಿರೋ ನಂಬಿಕೆಗಳು ಕೆಲವೊಂದು ಒಳ್ಳೆಯದು, ಕೆಲವೊಂದು ಮಗುವಿಗೆ ಹಾನಿ ಮಾಡ್ತದೆ. ಯಾವುದರಿಂದ ಮಗುಗೆ ಹಾನಿ ಆಗ್ತದೆ ಶಿಸ್ತಾಗಿ ಹೇಳ್ಬಿಡ್ತೀವಿ, ನೀವು ಇದು ಮಾಡಿದ್ರೆ ಉಲ್ಟಾ ನಿಮ್ಮ ಮಗುಗೆ ತ್ರಾಸಾಗ್ತದೆ. ಯಾವುದರಿಂದ ಹಾನಿ ಆಗಲ್ಲ, ನೀವು ಮಾಡ್ರಿ ಬಿಡ್ರಿ ನಡೀತದ ಅಂತ ಹೇಳ್ತೀವಿ. ಯಾವುದರಿಂದ ಒಳ್ಳೇದಾಗ್ತದೆ ನಾವೇ ಮೇಲ್ ಬಿದ್ದು ಕಂಪಲ್ಸರಿ ಮಾಡ್ರಿ ಅಂತ ಹೇಳ್ತೀವಿ. ಸೊ ಅಜ್ಜಿ ಹೇಳ್ತಾರೆ, ಮುತ್ತಜ್ಜಿ ಹೇಳ್ತಾರೆ ಅಂತ ಅವ್ರು ಹೇಳಿದ್ದನ್ನೇ ಮಾಡಬೇಡಿ. ಕೆಲವೊಂದು ಈಗ ನಾನೇನು ಕೆಲವೊಂದು ಪಾಯಿಂಟ್ಸ್ ಹೇಳ್ತೀನಿ, ಸರಿಯಾಗಿ ತಿಳ್ಕೊಳ್ಳಿ. ಒಂದು, ಕಿವಿಯಲ್ಲಿ ಹಾಕೋ ಎಣ್ಣೆ, ಅದಕ್ಕೆ ಯಾವುದೇ ರೀತಿ ವೈಜ್ಞಾನಿಕ ಲಾಜಿಕ್ ಇಲ್ಲ. ಇನ್ಫ್ಯಾಕ್ಟ್ ಈ ದಿವಸದಲ್ಲಿ ಅಷ್ಟು ತೊಂದರೆ ಆಗಲ್ಲ. ಸ್ವಲ್ಪ ಮಳೆಗಾಲ ಹೆಚ್ಚಿಗೆ ಆಯಿತು ಅಂತಂದರೆ ಆ ಹಾಕಿರೋ ಎಣ್ಣೆ, ಕಿವಿಯಲ್ಲಿ ಹಾಕಿರೋ ಎಣ್ಣೆ ಎರಿಬೇಕಾದ್ರೆ ಒಳಗೆ ಹೋಗೋ ನೀರು
ಎರಡು ಕಲಿತು ಹೊರಗಿನ ಹೆಚ್ಚಿನ ಹ್ಯೂಮಿಡಿಟಿಗೆ ಅದು ನಮ್ಮ ಹಿಡಿದು ಜಿಡ್ಡು ಹಿಡಿದು ಇನ್ಫೆಕ್ಷನ್ ಆಗಿ ಕಿವಿ ತಮಟೆ ಒಡೆದು ಸೋರಕ್ಕೆ ಸ್ಟಾರ್ಟ್ ಮಾಡ್ತದೆ. ವೆರಿ ವೆರಿ ಕಾಮನ್. ನಾವು ರೇನಿ ಸೀಸನ್ ವಿಂಟರ್ ಸೀಸನ್ನಲ್ಲಿ ಬಹಳ ಕಾಮನ್ ಆಗಿ ನೋಡ್ತೀವಿ. ಅವರಿಗೆ ತಿಳಿಸಿ ಇನ್ನು ಮೇಲೆ ಒಂದು ಹನಿ ಎಣ್ಣೆ ಹಾಕೋದಿಲ್ಲ ಅಂತ ಕೂಡ ನಾವು ಎಷ್ಟು ಸರ್ತಿ ತಿಳಿಸಿ ಹೇಳ್ತೀವಿ ಅಂದರೆ, ನನಗೀಗ ನಿದ್ದೆಯಲ್ಲಿ ಅದಕ್ಕಂತ ಕೇಳಿದ್ರು ನಾನು ಅದನ್ನೇ ಹೇಳ್ತಾ ಇರ್ತೇನೆ. ಸೊ ಆ ರೀತಿ ಎಂದೆಂದಿಗೂ ಮಗುಗೆ ಇಂದಲ್ಲ ಮುಂದಲ್ಲ ಎಂದಿಗೂ ಕಿವಿಯಲ್ಲಿ ಎಣ್ಣೆ ಹಾಕೋ ಅಗತ್ಯ ಅಂತೂ ಇಲ್ಲವೇ ಇಲ್ಲ. ಅದರಿಂದ ಯಾವುದೇ ಪಾಸಿಟಿವ್ ಪಾಯಿಂಟ್ಸ್ ಅಂತೂ ಇಲ್ಲ. ನೀವು ಉಲ್ಟಾ ನಿಮ್ಮ ಮಗು ಆರೋಗ್ಯ ಹಾಳು ಮಾಡ್ತೀರಿ. ಕಿವಿ ತಮಟೆ ಒಡೆದು ಕಿವಿ ಸೋರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಕಕ್ಕೆ ಹೋಗಬೇಡಿ. ಎರಡನೇದು ಕಣ್ಣಿಗೆ ಕಾಡಿಗೆ ಹಚ್ಚೋದು. ಕಣ್ಣಿಗೆ ಹಚ್ಚೋ ಕಾಡಿಗೆ ಕಣ್ಣಲ್ಲಿ ಹಿಂಗೆ ಹೋಗಿ ಅದರಿಂದ ಕಣ್ಣಿಗೆ ಏನೂ ದೊಡ್ಡದಾಗಿ ಇಫೆಕ್ಟ್ ಆಗಲ್ಲ. ಅದು ಹೊರಗಿನ ಸೌಂದರ್ಯ ಹೆಚ್ಚಿಗೆ ಮಾಡೋ ಸಲುವ ಕಣ್ಣು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತದೆ ಅಂತ ಒಂದು. ಎರಡನೇದು ಮುಖದಲ್ಲಿ ಅಲ್ಲಿ ಇಲ್ಲಿ ಹಚ್ಚಿ ಮಗುಗೆ ಕೆಟ್ಟ ದೃಷ್ಟಿ ಹತ್ತಬಾರ್ದು ಅಂತ ಒಂದು. ಸೊ ಕಣ್ಣಿಗೆ ಹಚ್ಚೋದ್ರಿಂದ ಅದರಲ್ಲಿರೋ ಕೆಲವೊಂದು ಅಂಶಗಳು ಮಗು ಕಣ್ಣಿಗೆ ಇರಿಟೇಟ್ ಮಾಡಿಬಿಟ್ಟು ಕಣ್ಣು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತದೆ. ಕಣ್ಣು ಸೋರಕ್ಕೆ ಸ್ಟಾರ್ಟ್ ಮಾಡ್ತದೆ, ಪಿಚ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೀಗಾಗಿ ಕಾಡಿಗೆ ಕಣ್ಣಿಗೆ ಮಾತ್ರ ಎಂದೆಂದಿಗೂ ಹಚ್ಚಬೇಡಿ ಅಂತ ಹೇಳ್ತೀವಿ. ಅದು ಮನೆಯಲ್ಲೇ ಮಾಡಿದ್ದೇ ಇರಲಿ, ಬಜಾರಲ್ಲಿ ಕೊಂಡುಕೊಂಡಿದ್ದಾಗಲಿ ಇರಲಿ, ಕಣ್ಣಿಗೆ ಹಚ್ಚೋದಿಲ್ಲ. ಮುಖದಲ್ಲಿ ನೀವು ಎಲ್ಲಿ ಬೇಕಾದಲ್ಲಿ 10 ಕಡೆ ಹಚ್ಚಿ ನಮಗೆ ತೊಂದರೆ ಇಲ್ಲ ಅಂತಲೂ ಹೇಳ್ತೀವಿ. ಯಾಕಂದರೆ ಅದರಿಂದ ಏನೂ ತೊಂದರೆ ಆಗಲ್ಲ. ಮೂರನೇದು, ಮಗುಗೆ ಸಕ್ಕರೆ ನೀರು ಕುಡಿಸೋದು, ಜೇನುತುಪ್ಪ ನೆಕ್ಸೋದು, ಇವನ್ನೆಲ್ಲ ಎಂದೂ ಮಾಡಬಾರ್ದು. ಇನ್ಫ್ಯಾಕ್ಟ್ ಜೇನುತುಪ್ಪ ನೆಕ್ಸೋದ್ರಿಂದ ಒಂದು ರೇರ್ ತೊಂದರೆ ಆಗ್ಬೋದು, ಬಾಟ್ಯುಲಿಸಮ್ ಅಂತ. ಇದರಿಂದ ಮಗು ಜೀವಕ್ಕೆ ಕುತ್ತು ಬರ್ತದೆ. ಎಂದೆಂದಿಗೂ ಈ ಪದ್ಧತಿಗಳನ್ನು ಅನುಸರಿಸಬೇಡ್ರಿ. ಅದರಿಂದ ಮಗುಗೆ ಯಾವುದೇ ರೀತಿ ಉಪಯೋಗ ಆಗಲ್ಲ. ಜೇನುತುಪ್ಪ ಬೇಡ ಅಂತೀರ? ಅಬ್ಸಲ್ಯೂಟ್ಲಿ ಇಲ್ಲ, ಒಂದು ಹನಿನೂ ಇಲ್ಲ. ಇದು ಬಹಳ ಜನ ಹೀಗೆ ಮಾಡಿದ್ದಾರೆ. ಈಗಲೂ ಕೂಡ ಅನೇಕರಿಗೂ ಅದು ಜೇನುತುಪ್ಪ ಒಳ್ಳೆಯದು ಅನ್ನೋ ಭಾವನೆನೇ ಇದೆ. ಆದರೆ ವಯಸ್ಸಿನ ಮಿತಿ, ದೊಡ್ಡವರಿಗೆ ಅದು ಒಳ್ಳೇದಂತ ಅನಿಸ್ಬೋದು, ಆಗಬಹುದು. ಅನೇಕ ರೀತಿ ಅದರಲ್ಲಿ ಏನಾದರೂ ಕೆಲವರು ಚಹಾನಲ್ಲಿ ಹಾಕೊಂಡು ಕುಡಿಬೋದು, ಅಥವಾ ಹಾಲಲ್ಲಿ ಸ್ವಲ್ಪ ಜೇನು ಬೆರೆಸ್ಕೋಬಹುದು, ಅದು ಬೇರೆ ಮಾತು. ಆದ್ರೆ ಮಕ್ಕಳಿಗಂತೂ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದೀರಾ. ಇನ್ನೊಂದೇನಂದ್ರೆ, ನಮ್ಮಲ್ಲಿ ಈ ಬಾದಾಮ್ ತೆಗೆದು ಖಾರಿಕ್ ತೆಗೆದು ಬೋಳ ಹಾಕೋದು ಇವನ್ನೆಲ್ಲ ಮಾಡ್ತಾರೆ. ಅದೊಂದು ಲಿಸ್ಟೇ ಹೇಳ್ಬಿಡ್ತೀನಿ. ಇದು 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 ಇಲ್ಲ. 6 ತಿಂಗಳವರೆಗೆ ನಿಮ್ಮ ಮಕ್ಕಳ ತಜ್ಞರು ಕೊಡೋ ಕೆಲವೊಂದು ವಿಟಮಿನ್ ಔಷಧಿ ಹೊರತು, ತಾಯಿ ಎದೆ ಹಾಲು ಹೊರತು ಮೇಲಿಂದ ಒಂದು ಹನಿ ಏನು ಬೇಕಾಗಿಲ್ಲ ಮಗುಗೆ. ಇನ್ಕ್ಲೂಡಿಂಗ್ ನಮ್ಮ ಗುಲ್ಬರ್ಗ ಬೇಸಿಗೆಯಲ್ಲಿ ನೀರು ಕುಡಿಸೋ ಪದ್ಧತಿ ಭಾಳ. ಮಗು ಬಾಯಿ ಒಣಗ್ತದೆ ಅಂತ 6 ತಿಂಗಳು ಒಳಗಿರೋ ಮಗುಗೂ ಕೂಡ ನೀರು ಕುಡಿಸ್ತಾರೆ. ಅದು ಕೂಡ ಒಂದು ಹನಿ ಬೇಕಾಗಿಲ್ಲ. ತಾಯಿ ಎದೆ ಹಾಲಲ್ಲಿ 80% ನೀರಿನ ಅಂಶನೇ ಇರ್ತದೆ. ಪ್ರತಿ 1.5-2 ತಾಸಿಗೊಮ್ಮೆ ಮಗುನ ಎಬ್ಸಿ ಚೆನ್ನಾಗಿ ಹೊಟ್ಟೆ ತುಂಬ 20 ನಿಮಿಷ ಹಾಲು ಕುಡಿಸ್ತಾ ಬಂದರೆ ಯಾವ ಮೇಲಿನ ನೀರಿಂದು ಮಗುಗೆ ಅಗತ್ಯ ಇರಲ್ಲ. ನೀವು ಮೇಲಿಂದ ಏನೇನು ಹಾಕ್ತೀರಿ, ಆ ಬಾದಾಮ್ ತೆಗೆದು ಹಾಕ್ತೀರಿ, ನಿಮ್ಮ ಬಟ್ಟು, ಆ ಬಾದಾಮ್ ಮೇಲಿರೋ ಡಸ್ಟು, ನೀವು ಯಾವ ಸರ್ಫೇಸ್ ಮೇಲೆ ಅದನ್ನು ತೆಯ್ತೀರಿ, ಅದರ ಮೇಲಿರೋ ಡಸ್ಟು, ಇವನ್ನೆಲ್ಲ ಕೂಡಿ ಒಯ್ದು ಮಗು ಬಾಯಲ್ಲಿ ಹಾಕ್ತೀರಿ. ಚೆನ್ನಾಗಿರೋ ಮಗು ಹೊರಗಿಂದ ಇನ್ಫೆಕ್ಷನ್ ತಂದು ಅದಕ್ಕೆ ಕೊಟ್ಬಿಟ್ಟು ಮಗು ಆವಾಗ ಆರಾಮ್ ತಪ್ಪೋದು ನಿಮ್ಮ ಕೈಯಿಂದನೇ ಆಗ್ತದೆ. ಇದು ನೆನಪಿರಲಿ. ಮಗುಗೆ ಆ ಸಮಯದಲ್ಲಿ ಇಷ್ಟು ಬಾದಾಮು ಅಷ್ಟು ಖಾರಿಕ್ಲಿಂದ ಏನೇನೂ ಅದಕ್ಕೆ ಹೆಚ್ಚಿನ ಶಕ್ತಿ ಸಿಗಲ್ಲ. ತಾಯಿ ಹಾಲು ಇದರಲ್ಲಿರೋಷ್ಟು ಶಕ್ತಿ ಮತ್ತೆದರಲ್ಲೂ ಇಲ್ಲ. ಪ್ರತಿ 2 ತಾಸಿಗೊಮ್ಮೆ ಎಬ್ಸಿ ಚೆನ್ನಾಗಿ 20 ನಿಮಿಷ ಕುಡಿಸಿ. ಅದಕ್ಕಿಂತ ಮತ್ತೆ ಮೇಲಿಂದ ಅದು ಇದು ಹಾಕುವಂಥ ಅಗತ್ಯ ಅಂತೂ ಇಲ್ಲೇ ಇಲ್ಲ. 6 ತಿಂಗಳವರೆಗೂ 6 ತಿಂಗಳವರೆಗೂ 6 ತಿಂಗಳು ಕಳೆಯುವವರೆಗೂ ತಾಯಿಯ ಎದೆ ಹಾಲು ಬಿಟ್ಟರೆ ಬೇರೆ ಏನನ್ನೂ ಹಾಕಬಾರದು ಎನ್ನುವುದು ತಜ್ಞ ವೈದ್ಯರ ಕಟ್ಟಪ್ಪಣೆ ಇದೆ. ಇದನ್ನು ತಾವು ಗಮನಿಸಬೇಕಾಗಿ ಕೋರಿಕೆ ಇದೆ. ಏನೂ ಬೇಕಾಗಿಲ್ಲ, ಅದಕ್ಕೆ ಅಗತ್ಯ ಇಲ್ಲ ಅಂತಾರೆ. ಅದು ನೀರು ಬೇಕಾಗಿಲ್ಲ, ಸಕ್ಕರೆ ನೀರು ಬೇಕಾಗಿಲ್ಲ, ಬೋಳ ಅಂತೇನು ಬೇಕಾಗಿಲ್ಲ, ಅಥವಾ ಬಾದಾಮದು ಕಿಸ್ಮಿಸಿ ಅದು ಎಲ್ಲ ಸ್ವಲ್ಪ ಸಣ್ಣಗೆ ಮಾಡಿ ಹಾಕಬೇಕು ಹಾಗೆ ಹೀಗೆ ಅಂತ ಇವೆಲ್ಲ ಬೇಡ, ಅಗತ್ಯ ಇಲ್ಲ ಅಂತ ತಜ್ಞ ವೈದ್ಯರು ಹೇಳಿದ್ದಾರೆ. ದಯವಿಟ್ಟು ಗಮನಿಸಬೇಕಾಗಿ ಕೋರಿಕೆ ಇದೆ. ಮತ್ತೇನು ಮಾಡಬೇಕು ಅವರು? ಕುಡಿಸೋ ಪದ್ಧತಿ ನಾನು ಹೇಳ್ತಾ ಇದ್ದೆ. ಕುಡಿಸ್ಬೇಕು ಮೇಡಮ್? ಹೌದು. ಹಗಲಿರಲಿ, ಮೋಸ್ಟ್ ಆಫ್ ದ ಟೈಮ್ ನಾವು ಡಿಮಾಂಡ್ ಫೀಡಿಂಗ್ ಅಂತ ಅಂತೀವಿ. ಅಂದರೆ ಮಗು
ಎದ್ದು ಅತ್ತು ಕೇಳಿದಾಗ ಕೊಡಿ. ಓಕೆ. ಕೆಲವೊಂದು ಮಕ್ಕಳಲ್ಲಿ ಪರ್ಟಿಕ್ಯುಲರ್ಲಿ ಹಗಲಲ್ಲಿ ನಿದ್ದೆ ಜಾಸ್ತಿ, ರಾತ್ರಿ ಹೊತ್ತು ಸ್ವಲ್ಪ ಎಚ್ಚರ ಇರ್ತಾರೆ. ಹಗಲು ಮಲ್ಕೋತವ್ರಿ ಅಂಥೇಳಿ 5-6 ತಾಸು ಬಿಡೋ ತಾಯಿದೇರ್ನೂ ಇದ್ದಾರೆ. ಸೊ ಹಾಗೂ ಮಾಡಬೇಡಿ. 2-2.5 ತಾಸು ನೋಡಿ ಏಳಿಲ್ಲ ಮಗು ಅಂದರೆ ಎಬ್ಬಿಸ್ಬಿಟ್ಟಾದರೂ ಕುಡಿಸ್ಬೇಕು. ಅಗೇನ್ ನಾನು ಈ ನಮ್ಮದೇನು ಗುಲ್ಬರ್ಗ ಮಾರ್ಚಿಂದ ಹಿಡ್ಕೊಂಡು ಈಗ ಇನ್ನೂ ಬೇಸಿಗೆ ನಡೆದೇ ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ ಬೇಸಿಗೆ ಜಾಸ್ತಿ ಇದ್ದಾಗ ಪ್ರತಿ 2 ತಾಸಿಗೊಮ್ಮೆ ಮಗು ಹೊಟ್ಟೆಗೆ ನೀವು ಹಾಲು ಹಾಕೋದು ಕಂಪಲ್ಸರಿ. ಯಾಕಂದರೆ ನೀರಿನಂಶನೂ ಸಿಗ್ತದೆ, ಅದಕ್ಕೆ ಪ್ರೋಟೀನು ಮತ್ತು ಉಳಿಕಿದ್ದು ನ್ಯೂಟ್ರಿಷನ್ ಪ್ರಮಾಣನೂ ಸಿಗ್ತದೆ. ನೀವು ಪ್ರತಿ ಸರ್ತಿನೂ ಕುಡಿಸ್ಬೇಕಾದ್ರೆ ಮೊದಲೇ ಹೇಳಿದ್ದಾಗೆ ಮೊದಲು ತಾಯಿ ಕರೆಕ್ಟಾಗಿ ಚಲೋ ಪೊಸಿಷನಲ್ಲಿ ಕೂತ್ಕೊಂಡು ಎದೆ ಲೆವೆಲಿಗೆ ಮಗುನ ತಗೊಂಡು ಮಗು ಮಲಗ್ತಾ ಇದ್ದರೂ ಸ್ವಲ್ಪ ಎಚ್ಚರ ಮಾಡಿ 20 ನಿಮಿಷ ಚೆನ್ನಾಗಿ ಕುಡಿಸಿದ ಕೂಡಲೇ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವಿಷಯ ಇಲ್ಲಿರ್ತದೆ. ಪ್ರತಿ ಸರ್ತಿನೂ ಹಾಲು ಕುಡಿಸಿದ ನಂತರ ಮಗುನ ತಗೊಂಡು ಭುಜದ ಮೇಲೆ ಹಾಕ್ಕೊಂಡು ಮಗು ಬೆನ್ನನ್ನು ಸುಮಾರು 10-15 ನಿಮಿಷ ಚೆನ್ನಾಗಿ ಚಪ್ಪರಿಸ್ಬೇಕು. ಯಾಕೆ ಈ ರೀತಿ ಮಾಡಬೇಕಂದ್ರೆ ತಾಯಿ ಎದೆ ಹಾಲು ಕುಡಿಬೇಕಾದ್ರೆ ಮಗು ಒಂದಿಷ್ಟು ಗಾಳಿಯನ್ನು ನುಂಗುತ್ತಾ ಇರ್ತದೆ. ಆ ನುಂಗಿದ ಗಾಳಿ ನೀವು ಕುಡಿಸಿದಾಕ್ಷಣ ಹಾಗೇ ಮಗುವನ್ನು ಅಡ್ಡ ಮಲಗಿಸಿದರೆ ತೇಗಿನ ರೂಪದಲ್ಲಿ ಡೇಕರಿಕೆ ರೂಪದಲ್ಲಿ ಮೇಲೆ ಬಂದು ಎಷ್ಟೋ ಸರ್ತಿ ಡೇಕರಿಕೆ ಜೊತೆಗೆ ಹಾಲು ಕೂಡ ಹೊರಗಡೆ ಬರ್ತದೆ. ಮಗುಗೆ ಹಾಲು ಆಗ್ತಾ ಇಲ್ಲ, ಉಲ್ಟಿ ಆಗ್ತಾ ಇದೆ, ಹಾಲು ಪಚನ ಆಗ್ತಾ ಇಲ್ಲ, ನಾನು ಅದನ್ನು ತಿನ್ನೇನೋ ನಾನು ಇದನ್ನು ತಿನ್ನೇನೋ ತಾಯಿ ವಿಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬ ಎಲ್ಲಕ್ಕಿಂತ ಡೇಂಜರ್ ವಿಷಯ ಅಂದರೆ ಎಷ್ಟೋ ಸರ್ತಿ ಇದು ತುಂಬ ಫೋರ್ಸಿಂದ ಮಗು ವಾಮಿಟಿಂಗ್ ಮಾಡಿಕೊಂಡಾಗ ಎಷ್ಟೋ ಸರ್ತಿ ಆ ಫೋರ್ಸಿಂದ ಕೆಲವೊಂದು ಹಾಲು ಎದೆಯಲ್ಲಿ ಹೋಗಿಬಿಟ್ಟು ಮಗುವಿನ ಪ್ರಾಣಕ್ಕೆ ಅಪಾಯ ಆಗ್ತದೆ. ಆಸ್ಪಿರೇಷನ್ ನಿಮೋನಿಯಾ ಅಂತ ಆಗ್ತದೆ. ಎಷ್ಟೋ ಸರ್ತಿ ಜೀವ ಕೂಡ ಹೋಗೋ ಚಾನ್ಸಸ್ ಇರ್ತದೆ. ಅದಕ್ಕಾಗಿ ಇದು ಒಂದು ಮಾತನ್ನು ಹೇಳಿ ಬಯಸ್ತೀನಿ, ನೀವು ಯಾವಾಗೇ ಹಾಲು ಕುಡಿಸಿ ಪ್ರತಿ ಸರ್ತಿ ಹಾಲು ಕುಡಿಸಿದ ನಂತರ ಹಾಗೆ ಅಡ್ಡ ಹಾಕಬೇಡಿ. ಪ್ರತಿ ಸರ್ತಿನೂ ಮಗುನ ಭುಜದ ಮೇಲೆ ತಗೊಂಡು ಸುಮಾರು ಒಂದು 10-15 ನಿಮಿಷ ಬೆನ್ನು ಚಪ್ಪರಿಸ್ತಾ ಮಗು ಒಂದು 2-3 ಸರ್ತಿ ತೇಗು ಬಿಟ್ಟ ನಂತರ ನೀವು ಮಗುನ ಅಡ್ಡ ಮಲಗಿಸ್ಬೇಕು. ಈಗ ತಾಯಿ ಮಗುವನ್ನು ಕರ್ಕೊಂಡು ಮಲಗಿಕೊಂಡು ಹಾಲು ಕುಡಿಸುವುದು ವಾಡಿಕೆ ಇದೆ. ಇದು ಆಗಬೇಕಾ? ಹೇಗಿದು ಅಪೇಕ್ಷಣೀಯನ? ಇದು ತಪ್ಪಿಸ್ಬೇಕಾ? ಏನಂತೀರ? ಖಂಡಿತ ಆಗಬಾರ್ದು. ಬೇರೆ ಹೆರಿಗೆ ಆದ ಕಡೆಯಲ್ಲೆಲ್ಲ ರೌಂಡ್ಸಿಗೆ ಹೋಗ್ತಾ ಇರ್ತೀವಲ್ಲ, ಯಾವ ತಾಯಿ 3ನೇ ದಿವಸನೂ ಮಲಗಿ ಕುಡಿಸ್ತಾ ಇರ್ತಾರೆ, ಬೈದು ಎಬ್ಬಿಸಿ ನನ್ನ ಕಣ್ಣೆದರೆ ಕುಡ್ಸೋಕ್ಕೆ ಸ್ಟಾರ್ಟ್ ಮಾಡಿಸ್ತೀನಿ. ಅವರಿಗೆ ಅದೊಂದು ಕಿವಿ ಮಾತು ಕೂಡ ಹೇಳಿ ಹೋಗಿರ್ತೀನಿ, ಇನ್ನು ಮೇಲೆ ಹಗಲಿರಲಿ ರಾತ್ರಿ ನಿಮಗೆ ಎಷ್ಟೇ ನಿದ್ದೆ ಬಂದಿರಲಿ ನೀವು ಕುಡಿಸರಿ ಖರೆ ಎದ್ದು ಕುಂತು ಕುಡಿಸಿ. ಮತ್ತೆ ಹೇಳ್ತಾ ಇದ್ದೀನಿ, ಎಷ್ಟೋ ಜನ ತಾಯಿದರು ತುಂಬ, ನಾನು ಅನ್ನಲ್ಲ, ಈ ಸಮಯದಲ್ಲಿ ತುಂಬ ಸುಸ್ತು ಇರ್ತದೆ, ಹಾಲು ಕೂಸು ನೋಡ್ಕೊಳ್ಳೋದು, ನಿದ್ದೆ ಆಗಿರಲ್ಲ, ಟೈಮಿಗೆ ಊಟ ಆಗಿರಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಪರ್ಟಿಕ್ಯುಲರ್ಲಿ ರಾತ್ರಿ 2-3 ಗಂಟೆಗೆ ಮಗು ಎದ್ದು ಅತ್ತು ಕರೆದಾಗ ಹಾಗೆ ನಿದ್ದೆಯಲ್ಲಿ ಪಕ್ಕದಲ್ಲೇ ಮಲಗಿಸ್ಕೊಂಡು ಕುಡಿಸೋದು. ಮತ್ತು ಎಷ್ಟೋ ಮಕ್ಕಳಲ್ಲಿ ತಾಯಿ ನಿದ್ದೆ ಭರದಲ್ಲಿ ಸ್ವಲ್ಪ ಹಾಗೇನೆ ಬಾಗಿ ಮಗು ಉಸಿರುಗಟ್ಟು ಸಾಯೋದು ಕೂಡ ತುಂಬ ಪ್ರಸಂಗಗಳು ಆಗಿದ್ದಾವೆ. ಸೊ ಈ ಮಲಗಿ ಕುಡಿಸೋದ್ರಿಂದ ತಾಯಿಗೂ ಸರಿಯಲ್ಲ, ಮಗುಗೂ ಸರಿಯಲ್ಲ. ತಾಯಿ ಎದ್ದು ಕುಂತು ಕುಡಿಸ್ಬೇಕಾದ್ರೆ ಮಗು ಲ್ಯಾಚಿಂಗ್ ಕರೆಕ್ಟಾಗಿ ಆಗ್ತದೆ. ಪೊಸಿಷನ್ ಕರೆಕ್ಟ್ ಇದ್ದರೆ ತಾಯಿಗೆ ಹಾಲು ಸ್ರವಿಸುವಿಕೆ ಅಥವಾ ಹಿಡಿದು ಕುಡಿಸೋದು ತುಂಬ ಈಸಿ ಆಗ್ತದೆ. ಮಗು ಕೂಡ ಆ ಕೂತು ಪೊಸಿಷನ್ನಲ್ಲಿ ತುಂಬ ಕಂಫರ್ಟೇಬಲ್ ಆಗಿ ಕುಡಿತದೆ. ಯಾವಾಗೂ ಹೆರಿಗೆ ಆದ 3 ದಿವಸದಿಂದ ಶುರು 2 ದಿವಸ ಪೇನ್ ಅದು ಇರ್ತದೆ, ಸೆಕ್ಷನ್ ಆದವರು ಸರಿಯಾಗಿ ಕುಂದ್ರಕ್ಕಾಗಲ್ಲ. ಬಟ್ 3ನೇ ದಿವಸದಿಂದ ನೀವು ಕಂಪಲ್ಸರಿ ಎದ್ದು ಕುಂತೂ ಕುಡಿಸ್ಬೇಕು. ಕುಡಿಸೋದು 20 ನಿಮಿಷ ಕುಡಿಸೋದ ನಂತರ ಕಡಿ 20 ನಿಮಿಷ ಹಾಕೊಳ್ಳೋದು ಕಂಪಲ್ಸರಿ. ನಾನು ಡಾಕ್ಟರ್ ವಾಣಿ ಮೇಡಮ್ ಅವರಿಗೆ ಮಾತಾಡೋಗಿ ಹೇಳಿದ್ದೆ, ವಾಣಿ ಮೇಡಮ್ ಅವರ ವಾಣಿಗೋಸ್ಕರವಾಗಿ ಅಂತರ್ವಾಣಿ ಕಾಯ್ತಾ ಇರುತ್ತೆ ಅಂತ ಹೇಳಿದ್ದೆ. ಅಷ್ಟೇ ಸ್ಪಷ್ಟವಾಗಿ ಬಹಳ ಉತ್ತಮವಾದಂಥ ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ. ಅಂತರ್ವಾಣಿಯ ಮೂಲಕವಾಗಿ ಡಾಕ್ಟರ್ ವಾಣಿ ಪಾಟೀಲ್ ಮೇಡಮ್ ಅವರು ಬಹಳ ವಿಶೇಷವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅಷ್ಟೇ ಕಾಳಜಿಯಿಂದ ಹೇಳ್ತಾ ಇದ್ದಾರೆ ಮತ್ತು ನಿರರ್ಗಳವಾಗಿ ಮಾತಾಡ್ತಾ ಇದ್ದಾರೆ. ಮೇಡಮ್, ಈಗ ತಾಯಿ ಮಗು ಶಿಶುವಿಗೆ ಮೊಲೆ ಉಣಿಸುವಾಗ ಕುಟುಂಬದ ಇತರ ಸದಸ್ಯರ ಪಾತ್ರ ಹೇಗಿರಬೇಕು? ಯಾಕಂದರೆ ಕೆಲವು ಸಲ ತಾಯಿಗೆ ಸಂಕೋಚ ಆಗ್ಬೋದು, ಮತ್ತೇನೋ ಹೇಗೆ ಸಹಕಾರ ಇತ್ಯಾದಿ. ಈಗ ಪತಿ ಆಗಲಿ ಅಥವಾ ಇತರೆ ದೊಡ್ಡ ಮಕ್ಕಳಾಗಲಿ, ಅಜ್ಜಿ ಆಗಲಿ, ಇವರೆಲ್ಲರ ಸಹಕಾರ ಹೇಗಿರಬೇಕು? ಏನು ಅವರ ಪಾತ್ರ ಏನಿದೆ ಇದರಲ್ಲಿ? ನಾನು ಮೊದಲೇ ಹೇಳಿದ ಹಾಗೆ
ಈ ಪೀರಿಯಡಲ್ಲಿ ಪರ್ಟಿಕ್ಯುಲರ್ಲಿ ಮೊದಲು 3 ತಿಂಗಳು ಅಥವಾ ಮೊದಲನೇ 1 ತಿಂಗಳಂತೂ ತಾಯಿ ತುಂಬ ಸೋತ್ ಹೋದ ಹಾಗೆ ಆಗಿರ್ತಾರೆ. ಯಾಕಂದರೆ ಡೆಲಿವರಿ ನೋವಿಂದ ಹೊರಗೆ ಬರೋದೊಂದು, ವೀಕ್ನೆಸ್ಲಿಂದ ಹೊರಗೆ ಬರೋದೊಂದು, ಈ ಕಡೆ ಪ್ರತಿ 2 ತಾಸಿಗೊಮ್ಮೆ ಎದ್ದು ಕುಂತು 20-20 ನಿಮಿಷ ಮಗು ಅಳುತ್ತಾ ಇದ್ರೂ ಅದನ್ನು ಸಂಭಾಳಿಸಿ ಕುಡಿಸೋದೊಂದು, ತಮ್ಮಗಾಗಿ ಮಗುಗಾಗಿ ದೇಹ ಎಷ್ಟು ಎನರ್ಜಿ ಖರ್ಚು ಮಾಡ್ತಾ ಇರ್ತದೆ ಅದರ ವೀಕ್ನೆಸ್ಲಿಂದ ಒಂದು ಬಂದು ಹೋಗೋರು. ಅದು ನಮ್ಮಲ್ಲಿ ಹುಟ್ಟಿದ ಕೂಡಲೇ ಬರೋದು, ನೋಡೋದು, ಮಾತಾಡಿಸೋದು ಜಾಸ್ತಿ, ಬಂದು ಹೋಗೋರ ಜೊತೆ ಮಾತುಕತೆ ಆಡೋದೊಂದು, ಇವೆಲ್ಲದರ ನಡುವಲ್ಲಿ ತಾಯಿಗೆ ಎಷ್ಟೋ ಸರ್ತಿ ಮಾನಸಿಕ ಸಮಸ್ಯೆಗಳು, ಖಿನ್ನತೆ ಸಮಸ್ಯೆಗಳು ಆಗೋದುಂಟು, ರೆಸ್ಟ್ ಇರಲಾರ್ದಕ್ಕೆ ಎಡಿಕ್ವೇಟ್ ಆಗಿ. ಸೊ ಮನೆ ಮಂದಿಯೆಲ್ಲ ಅವ್ರದ್ದು ನ್ಯೂಟ್ರಿಷನ್ ಏನು ಊಟದ ಬಗ್ಗೆ ಅವರು ಅವರ ಏನು ಊಟ ಟೈಮ್ ಇರ್ತದೆ, ಮಗು ಎದ್ದರೂ ಆ ಟೈಮ್ನಲ್ಲಿ ಮಗುನ ಕರ್ಕೊಂಡು ತೊಗೊಂಡು ನೀನು ಊಟ ಮುಗಿಸು ಅಂತ ಹೇಳಿ ಅವರಿಗೆ ಟೈಮ್ನಲ್ಲಿ ಅವರಿಗೆ ಸರಿಯಾದ ನ್ಯೂಟ್ರಿಷಸ್ ಆಹಾರ ಸಿಗೋ ಹಾಗೆ ನೋಡ್ಕೊಳ್ಳೋದು. ಎರಡನೇದು ಪರ್ಟಿಕ್ಯುಲರ್ಲಿ ರಾತ್ರಿ ಟೈಮ್ನಲ್ಲಿ ಮಗು ಎದ್ದು ಕುಂತು ಅಳೋದು ತುಂಬ ಸಾಮಾನ್ಯ ಇರ್ತದೆ. ಇಡೀ ರಾತ್ರಿ ತಾಯಿಯೊಬ್ಬರೇ ತೊಗೊಂಡು ಕುಂದ್ರೋದು ತುಂಬ ಕಷ್ಟ. ಮತ್ತು ಅದೇ ನಿದ್ದೆ ಕಡಿಮೆ ಆಗೋದ್ರಿಂದ ಖಿನ್ನತೆ ಸಮಸ್ಯೆ ಅಥವಾ ವೀಕ್ನೆಸ್ ಸಮಸ್ಯೆ ತುಂಬ ಜಾಸ್ತಿ ಆಗ್ಬೋದು. ಸೊ ತಾಯಿ ಮೊಲೆ ಉಡಿಸಿದ ನಂತರ ಮನೆಯವರು, ಮಗು ತಂದೆ ಆಗಲಿ ಅಥವಾ ಅಜ್ಜಿ ತಾತ ಆಗಲಿ, ಮಗುವನ್ನು ತಗೊಂಡು ಕುತ್ಕೊಂಡು ಅದನ್ನು ಸಮಾಧಾನ ಪಡಿಸೋದ್ರಿಂದ ತಾಯಿಗೆ ಒಂದು ಸ್ವಲ್ಪ ರೆಸ್ಟ್ ಆಗ್ತದೆ. ರೆಸ್ಟ್ ಆದ ನಂತರ ಅವರು ಮಗುವನ್ನು ಇನ್ನೂ ಚೆನ್ನಾಗಿ ನೋಡ್ಕೊಳ್ಳೋಕೆ ಅನುಕೂಲ ಆಗ್ತದೆ. ಮೂರನೇದು, ಮಗು ತಾಯಿ ಇರೋ ರೂಮ್ ಎಂಟ್ರ್ ಆಗಬೇಕಾದ್ರೆ ಮನೆಯಲ್ಲಿರೋ ಎಲ್ಲ ಸದಸ್ಯರು ಕೂಡ ಸ್ವಲ್ಪ ಸ್ವಚ್ಛವಾಗಿ ಕೈ ತೊಳ್ಕೊಂಡು ಬರೋದು, ಮಗುನ ಮುಟ್ಟೋದಕ್ಕಿಂತ ಮುಂಚೆ ಕೈ ಸ್ವಚ್ಛ ಇಟ್ಕೊಳ್ಳೋದು, ಅಥವಾ ತುಂಬ ಮುಖದ ಹತ್ತಿರ ಸಮೀಪ ತಂದು ಮಾತಾಡೋದು ಅಥವಾ ಮುತ್ತು ಕೊಡೋದು, ಇವನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಮಗುಗೆ ಬರೋ ಇನ್ಫೆಕ್ಷನ್ ಕೂಡ ಅವಾಯ್ಡ್ ಆಗ್ತದೆ. ಪರ್ಟಿಕ್ಯುಲರ್ಲಿ ಯಾರಿಗಾದರೂ ಕೆಮ್ಮು, ನೆಗಡಿ, ಜ್ವರ ಇತ್ತಂದರೆ ಮಗು ಇರೋ ರೂಮ್ ಎಂಟ್ರಿ ಮಾಡೋದೇ ಇಲ್ಲ. ಯಾಕಂದರೆ ತುಂಬ ಚಿಕ್ಕ ಮಕ್ಕಳು, ಅವರಿಗೆ ಮೈಯಲ್ಲಿ ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆ ಇರ್ತದೆ. ಹೀಗಾಗಿ ಚೂರು ಸೋಂಕಾದ್ರೂ ಇನ್ಫೆಕ್ಷನ್ ಆಗೋ ತೊಂದರೆಗಳು ಜಾಸ್ತಿ ಇರ್ತದೆ. ಹೀಗಾಗಿ ಅವರು ಸ್ವಲ್ಪ ಮುತುವರ್ಜಿ ವಹಿಸಿದರೆ ಮಗುಗೆ ತಮ್ಮ ರೋಗವನ್ನು ಸ್ಪ್ರೆಡ್ ಮಾಡೋದು ಕಡಿಮೆ ಆಗಿರ್ತದೆ. ಮೇಡಮ್ ಅವ್ರು ಯಾವಾಗಲೂ ಬಹಳ ಅವರ ಕಾರ್ಯಬಾಹುಳ್ಯ ಬಹಳ ಇದೆ. ಅನೇಕರು ಅಲ್ಲಿ ಕಾಯ್ತಾ ಇರ್ತಾರೆ. ಆದಾಗ್ಯೂ ಸಮಯವನ್ನು ಬಿಡು ಮಾಡಿಕೊಂಡು ಇಲ್ಲಿಗೆ ಅಂತರ್ಮನೆಗೆ ಆಗಮಿಸಿ ಬಹಳ ಉತ್ತಮವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೇಡಮ್, ಈಗ 6 ತಿಂಗಳ ನಂತರದಲ್ಲಿ ಮೇಲ್ ಆಹಾರ ಕೊಡಬಹುದು, ಓರಲ್ ಫುಡ್ ಕೊಡಬಹುದು ಅಂತ ಇದ್ದೀರಾ. ಇದ್ರ ಬಗ್ಗೆ ಸ್ವಲ್ಪ ಯಾವ ರೀತಿ ಆಹಾರ ಕೊಡಬೇಕು, ಯಾವ ರೀತಿ ಎಚ್ಚರಿಕೆ ವಹಿಸಬೇಕು, ಇದ್ರ ಬಗ್ಗೆ ಒಂದಷ್ಟು ವಿವರಗಳನ್ನು ತಮ್ಮಿಂದ ತಿಳ್ಕೊಳ್ಳೋಕೆ ಬಯಸ್ತಾ ಇದ್ದೀನಿ. ಈಗ ನಾವು 6 ತಿಂಗಳು ಅಂದ ಕೂಡಲೇ ಕೆಲವು ತಾಯಿದರಿಗೆ ಬೇಗನೆ ಸ್ಟಾರ್ಟ್ ಮಾಡೋ ಹುಮ್ಮಸ್ಸು ಜಾಸ್ತಿ ಇರ್ತದೆ. 6 ಸ್ಟಾರ್ಟ್ ಆಯ್ತು ಮೇಡಮ್, ಚಾಲು ಮಾಡ್ರಿ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಸೊ ಒಂದು ಮಾತು ನಿಖರವಾಗಿ ಹೇಳ್ತೇನೆ, 6 ತಿಂಗಳು ಮುಗಿದು 7ನೇ ತಿಂಗಳು ಸ್ಟಾರ್ಟ್ ಆಗಬೇಕಾದ್ರೆ ನೀವು ಮೇಲಿನ ಆಹಾರ ಅಥವಾ ನಾವು ಕಾಂಪ್ಲಿಮೆಂಟರಿ ಫೀಡ್ಸ್ ಅಂದರೆ ತಾಯಿದು ಬಂದು ಮಾಡಬೇಕಂತಿಲ್ಲ, ತಾಯಿ ಹಾಲಿನ ಜೊತೆಗೆ ಆ್ಯಸ್ ಎ ಕಾಂಪ್ಲಿಮೆಂಟ್ ವಿ ಹ್ಯಾವ್ ಟು ಸ್ಟಾರ್ಟ್ ಮೇಲಿಂದ ಆಹಾರ ನಾವು ಸ್ಟಾರ್ಟ್ ಮಾಡಬೇಕು. ಒಂದೇ ಒಂದು ಮಾತಲ್ಲಿ ಹೊರಗಿನ ಆಹಾರ ಯಾವುದೂ ಇಲ್ಲ. ನೋ ಸೆರ್ಲಾಕ್, ನೋ ಫೆರೆಕ್ಸ್, ಯಾವುದ್ರದ್ದು ನೀವು ಅದ್ರ ಬಗ್ಗೆ ವಿಚಾರ ಮಾಡಕ್ಕೆ ಹೋಗಬೇಡಿ. ನೀವು ಮನೆಯಲ್ಲಿ ನಿಮ್ಮ ಕಣ್ಣೆದುರು ಮಾಡೋ ಮನೆಯಲ್ಲಿರೋ ಸಾಮಗ್ರಿ ಜೊತೆಗೆ ಮಾಡೋದೇ ಎಲ್ಲಕ್ಕಿಂತ ಹೆಚ್ಚಿಗೆ ನ್ಯೂಟ್ರಿಷಿಯಸ್ಸು. ಇದರಲ್ಲಿ ಯಾವುದೇ ಕಲಬೆರಕೆ ಇರೋದಿಲ್ಲ. ನಿಮಗೆ, ನಿಮ್ಮ ಮಗುವಿಗೆ ನಾನು ಅತಿ ನ್ಯೂಟ್ರಿಷಿಯಸ್ ಆಹಾರ ಕೊಡ್ತಾ ಇದ್ದೀನಿ ಅನ್ನೋ ನಂಬಿಕೆ, ಭರವಸೆ ನಿಮಗೂ ಇರ್ತದೆ. ಹೊರಗಿನ ಡಬ್ಬಿ ಪದಾರ್ಥ ಯಾವುದು ತರಲೇಬೇಡಿ. ಅದು ಉಪಯುಕ್ತತೆ ತುಂಬ ಕಡಿಮೆ, ಹಾನಿನೇ ಜಾಸ್ತಿ. ಸೊ ನಿಮ್ಮ ಮನೆಯಲ್ಲಿರುವ ಸ್ಟಾರ್ಟಿಂಗಲ್ಲಿ ಯಾವಾಗ ನೀವು 6 ಮುಗಿದು 7 ಸ್ಟಾರ್ಟ್ ಆಗ್ತಾ ಇರ್ತದೆ, ಶುರುವಿನಲ್ಲಿ ಸ್ಟಾರ್ಟ್ ಮಾಡೋ ಆಹಾರ ಯಾವಾಗಲೂ ತುಂಬ ಮಿದುವಾಗಿರಬೇಕು, ಸ್ವಲ್ಪ ತಿಳಿಯಾಗಿರಬೇಕು, ಮತ್ತು ಅಗದಿ ಈಸಿಯಾಗಿ ಡೈಜೆಸ್ಟ್ ಆಗಬೇಕು. ನಾವು ಸ್ಟಾರ್ಟಿಂಗಲ್ಲೇ ಅತಿ ಹುಮ್ಮಸ್ನಲ್ಲಿ ಅದನ್ನು ತಿನ್ನಿಸಿ ಮಾಡಿದರೆ ಮಗು ಎಲ್ಲನೂ ರಿಜೆಕ್ಟ್ ಮಾಡ್ತದೆ. ತುಂಬ ಸ್ಲೋ ಆಗಿ ಒಂದೊಂದೇ ಆಹಾರ ಅದಕ್ಕೆ ರೂಢಿ ಬೀಳೋ ಥರ. ಈಗ ನಾವು ಮೋಸ್ಟ್ ಕಾಮನ್ಲಿ ಏನು ಹೇಳ್ತೀವಿ, ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಪ್ಲೇನ್ ಅಕ್ಕಿ ಗಂಜಿ ಅಥವಾ ಸಿಂಪಲ್ಲಾಗಿ ಜೋಳದ ಹಿಟ್ಟಿನ ಗಂಜಿ, ಓಕೆ, ಅಕ್ಕಿ ಗಂಜಿ ಅಥವಾ ಮುಂದೆನೂ ಕೂಡ ಬೇರೆ ಯಾವುದೇ ಗಂಜಿ ಮಾಡಬೇಕಾದ್ರೂ ಆ ಧಾನ್ಯಗಳನ್ನು ಒಂದು 4 ತಾಸು ನೆನೆ ಇಡೋದು.
ನೆರಳಲ್ಲಿ ಒಣಗಿಸೋದು, ಸ್ವಲ್ಪ ಹಂಚಿನ ಮೇಲೆ ಬಿಸಿ ಮಾಡಿಕೊಂಡು ಪೌಡ್ರ್ ಮಾಡಿ ಇಟ್ಕೊಳ್ಳೋದಪ್ಪ. ಶುರುನಲ್ಲಿ ಸ್ವಲ್ಪ ತಿಳಿವು ಇರಬೇಕು, ಯಾಕಂದರೆ ಮಗುಗೆ ಲಿಕ್ವಿಡ್ ಕನ್ಸಿಸ್ಟೆನ್ಸಿನೇ ಗೊತ್ತು. ನೀವು ಒಮ್ಮೆಲಿಗೆ ಗಟ್ಟಿ ಮಾಡಿ ಹಾಕಿದರೆ ನುಂಗಲ್ಲ, ಉಗುಳಕ್ಕೆ ಸ್ಟಾರ್ಟ್ ಮಾಡ್ತದೆ. ಮತ್ತು ಯಾವುದೇ ಆಹಾರ ಇಲ್ಲಿ ಶುರು 1 ವಾರ 10 ದಿವಸ ಅವರು ಸರಿಯಾಗಿ ತಗೊಳ್ಳಲ್ಲ, ಯಾಕಂದರೆ ಇದು ಟೆಕ್ಸ್ಚರ್ ಆಗಲಿ ಇದು ಟೇಸ್ಟ್ ಆಗಲಿ ಮಗುಗೆ ತುಂಬ ಹೊಸದು. ಅದಕ್ಕೆ ಇಷ್ಟು ದಿವಸ ಬರೀ ಹಾಲು ಕುಡಿದಿದ್ದೇ ಗೊತ್ತು. ಇನ್ವೇರಿಯಬಲಿ ಅವ್ರು ರಿಜೆಕ್ಟ್ ಮಾಡ್ತಾರೆ, ಉಗುಳ್ತಾರೆ, ಫುರ್ರ್ ಅಂತ ಮಾಡ್ತಾರೆ. ಬಟ್ ಇವ್ರು ಎದೆಗೊಂದೋದಿಲ್ಲ. ಎಷ್ಟೋ ಜನ ಅದು ಹಾಕಿದೇವ್ರಿ ತೊಗೊಳಿಲ್ರಿ, ನಾವು ಸ್ಟೆರ್ಲಾಕ್ ಸ್ಟಾರ್ಟ್ ಮಾಡೇವ್ರಿ, ಅದು ಚಲೋ ತೊಗೊಳತ್ತತ್ರಿ ಅಂತಂತಾರೆ. ಸ್ಟೆರ್ಲಾಕಲ್ಲಿ 3/4 ಭಾಗ ಹಾಲಿನ ಪೌಡರೇ ಇರ್ತದೆ, ಸುಮಾರು ಕೆಮಿಕಲ್ಸ್ ಇರ್ತದೆ, ಕೆಡದೇ ಇರೋ ಹಾಗೆ, ಹುಳ ಆಗದೆ ಇರೋ ಹಾಗೆ, ಫ್ಲೇವರಿಂಗ್ ಏಜೆಂಟ್ಸ್ ಅಂತ. ಸೊ ಹೊರಗಿನ ಆಹಾರ ಬೇಡ, ಮನೆಯಲ್ಲಿರೋದೇ ಮಾಡಿ, ಬೆನ್ನು ಬಿದ್ದು ಮಾಡಿ, ಧೈರ್ಯಗೊಂದದೇ ನೀವು ಪ್ರತಿ ದಿವಸ ಇಷ್ಟಿಷ್ಟು ರೆಡಿ ಮಾಡಿಕೊಂಡು ಉಣ್ಸಕ್ಕೆ ಸ್ಟಾರ್ಟ್ ಮಾಡಿ. ಸ್ಲೋಲಿ ಮಗು ಅದಕ್ಕೆ ಒಗ್ಕೊಂಡು ಹೋಗ್ತದೆ, ಸ್ಲೋಲಿ ಎಕ್ಸೆಪ್ಟೆನ್ಸ್ ಜಾಸ್ತಿ ಆಗ್ತದೆ. 2 ಚಮಚ ತೊಗೊಳ್ಳೋ ಮಗು 4 ಚಮಚ, ಬರ್ತಾ ಬರ್ತಾ 8 ಚಮಚ, ಬರ್ತಾ ಬರ್ತಾ ಒಂದು ಬಟ್ಲಿಗೆ ಮುಟ್ಟುತ್ತೆ. 100% ಮುಟ್ಟುತ್ತೆ. ಅದು ನಿಮ್ಮ ಧೈರ್ಯದ ಮೇಲೆ ಇರ್ತದೆ. ಒಮ್ಮೆ ಅಕ್ಕಿ ಅಥವಾ ಜೋಳದ ಹಿಟ್ಟಿನ ಗಂಜಿ ಮಗುಗೆ ಸೆಟ್ ಆಯಿತು ಅಂತಂದರೆ ಒಂದು 8-10 ದಿವಸ ನಂತರ ಬೇರೆ ಬೇರೆ ತರಹ ಆಹಾರ ನೀವು ಸ್ಟಾರ್ಟ್ ಮಾಡ್ಬೋದು. ಮೋಸ್ಟ್ ಕಾಮನ್ಲಿ ಅಕ್ಕಿ ಬೇಳೆ ಗಂಜಿ, ರಾಗಿ ಗಂಜಿ, ರವದ ಗಂಜಿ, ಓಟ್ಸಿನ ಗಂಜಿ, ಇವನ್ನೆಲ್ಲ ಬೆಳಗ್ಗೆ 1 ಮಾಡಿದರೆ ಮಧ್ಯಾಹ್ನ 1 ಮಾಡೋದು, ಸಂಜೆ 1 ಮಾಡೋದು, ರಾತ್ರಿ 1 ಮಾಡೋದು. ಈ ರೀತಿ ನೀವು ಬೇರೆ ಬೇರೆ ಆಹಾರ ಮಗುಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ರೊಟ್ಟಿ ಕೊಡಬಹುದಾ? ರೊಟ್ಟಿ 1 ವರ್ಷ. ರೊಟ್ಟಿ ಕೊಡ್ಬೇಕಾದ್ರೆ 1 ವರ್ಷ ತನಕ ಕಾಯಬೇಕು. ಕಲಸಿ ಸಪ್ಪನ್ ಬೇಳೆ ರೊಟ್ಟಿ ನಮ್ಮ ಕಡೆ ಬಹಳ ಪ್ರಸಿದ್ಧ, ಅದರಲ್ಲಿ ಸ್ವಲ್ಪ ತುಪ್ಪ ಗಿಪ್ಪ ಬೆರೆಸಿ ಆ ರೀತಿ ಕೊಡಬಹುದಾ ಮಕ್ಕಳಿಗೆ? ಅಗೇನ್ 1 ಇಯರ್, ಯಾಕಂದರೆ ಅಷ್ಟರಲ್ಲಿ ಅವರಿಗೆ ಚಿವಿಂಗ್ ಕೆಪಾಸಿಟಿ, ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹಲ್ಲು, ಒಸುಡಲ್ಲಿ ಅದನ್ನು ಮೆಲೆಯೋ ಶಕ್ತಿ ಅಲ್ಲಿ ತನಕ ಬಂದಿರ್ತದೆ. ಬಟ್ ಅದಕ್ಕಿಂತ ಮೊದಲೇ ಕೊಟ್ಟರೆ, ಅದು ಮಗು ಚಿವ್ ಮಾಡೋ ಸಾಮರ್ಥ್ಯ ಇನ್ನೂ ಇರಲಾರ್ದಾಗ ನೀವು ಕೊಟ್ಟರೆ ಅದು ಹಾಗೇ ನುಂಗುಬಿಟ್ಟು ಗಂಟ್ಲಲ್ಲಿ ಸಿಗಿಬೀಳೋ ಚಾನ್ಸಸ್ ಇರ್ತದೆ. ಸೊ ನಾವು ಏನಂತೀವಿ, 6 ಮಂತ್ಸಿಗೆ ಲಿಕ್ವಿಡ್ಲಿಂದ ಬರ್ತಾ ಬರ್ತಾ ಆ ಗಂಜಿಯನ್ನು ಗಟ್ಟಿ ಮಾಡ್ಕೋತಾ ಸೆಮಿ ಲಿಕ್ವಿಡಿಗೆ 9 ತಿಂಗಳ ತನಕ ತರಬೇಕು. ಅಂದ್ರೆ ತಾಯಿದು ಬಹಳ ಜ್ಞಾನ ಬಹಳ ಇರ್ಬೇಕು ಅಂತೀರ ತಾವು. ಮೊದಲು ತಿಳಿ ಇರಬೇಕು, ಸ್ವಲ್ಪ ಗಟ್ಟಿ ಮಾಡಬೇಕು, ಆಮೇಲೆ ಸ್ವಲ್ಪ ಇನ್ನೂ ಗಟ್ಟಿ ಮಾಡಬೇಕು. ಇದೆಲ್ಲ ತಮ್ಮಂಥ ತಿಳಿದ ಓದಿದಂಥ ತಾಯಂದಿರಿಗೆ ಇದೆಲ್ಲ ಇನ್ನು ಸಾಮಾನ್ಯ ಓದದೇ ಇರ್ತಕ್ಕಂಥವ್ರಿಗೆ ಪಾಪ ಅವರಿಗೆಲ್ಲ ಹೇಗೆ ಹೊಲಕ್ಕೆ ಹೋಗಬೇಕು ಇವೆಲ್ಲ ನಿಭಾಯಿಸಬಹುದಾ? ಇವೆಲ್ಲ ನಿಭಾಯಿಸಲೇಬೇಕು. ಬಟ್ ಇದೆಲ್ಲ ಬೈ ಟ್ರಯಲ್ ಆ್ಯಂಡ್ ಎರರ್. ಒಂದು ಸ್ವಲ್ಪ ಗಟ್ಟಿ ಮಾಡಿ ನೋಡಿ ಮಗು ತಗೋತಾ ಇಲ್ಲ, ಮತ್ತೆ ಒಂದು ಸ್ವಲ್ಪ ಅಳಸ್ ಮಾಡಿ, ಹೀಗೆ ತಾಯಿದೇರು ಕಲ್ಕೋತಾನೆ ಹೋಗ್ತಾರೆ. ಇಟ್ಸ್ ಎ ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಮಗುವಿಗೂ ಕೂಡ ತಾಯಿಗೂ ಕೂಡ. ಆ್ಯಂಡ್ ಒಮ್ಮೆ ಒಂದು ಮಗುನ ಆ ಸ್ಟೇಜಿಗೆ ತಂದು ಬಿಟ್ಟರು, ಒಂದು 3-4 ವರ್ಷ ಅವರು ಬೆಳೆಸಿದ್ರು ಅಂದರೆ ಬೈ ದ ಟೈಮ್ ಮುಂದಿನ ಮಗು ಅರೈವ್ ಆಗುವಾಗೆ ಅವರು ಪ್ರೋ ಆಗಿಬಿಟ್ಟಿರ್ತಾರೆ. ದೇ ವುಡ್ ಹ್ಯಾವ್ ಬಿಕಮ್ ಡೆಫಿನೆಟ್ಲಿ ಬೆಟರ್, ಯಾಕಂದರೆ ಅವರಿಗೆ ಮೊದಲಿನ ಎಕ್ಸ್ಪೀರಿಯನ್ಸ್ ಇರ್ತದೆ. ಬಟ್ ಇದು ತುಂಬ ಸಿಂಪಲ್. ಲಿಕ್ವಿಡಿಂದ ಸೆಮಿ ಲಿಕ್ವಿಡಿಗೆ 9 ತಿಂಗಳ ಸುಮಾರಿಗೆ ನಾವು ಸೆಮಿ ಸಾಲಿಡ್ಸ್ ಅಂದರೆ ಉಪ್ಪಿಟ್ಟು, ಸಜ್ಜಕ, ಶಿರಾ, ಇಡ್ಲಿ ಮತ್ತು ಕಿಚಡಿಯನ್ನು, ಇವು ಸೆಮಿ ಸಾಲಿಡ್ಸ್. ಸೊ ಮೊದಲು ಲಿಕ್ವಿಡ್ ಇದ್ದಿದ್ದು ಗಂಜಿಯನ್ನು ಬರ್ತಾ ಬರ್ತಾ ಗಟ್ಟಿ ಮಾಡಿಕೊಂಡು 9 ತಿಂಗಳ ತನಕ ತೊಗೊಂಡು ಬರ್ತೀವಿ. 9 ತಿಂಗಳಲ್ಲಿ ಈ ಗಟ್ಟಿ ಇರೋದನ್ನು ಶುರುವಿಗೆ ಅಳಸು ಮಾಡಿ ಅಂತೀವಿ. ಉಪ್ಪಿಟ್ಟು, ಸಜ್ಜಕ, ಶಿರಾನ ಶುರುವಿಗೆ ಅಳಸು ಮಾಡಿ ಅದನ್ನು ಬರ್ತಾ 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 10, 11, 12 ತಿಂಗಳಿಗೆ ಗಟ್ಟಿ ಮಾಡಿ. ಸೊ ಲಿಕ್ವಿಡ್ ಟು ಸೆಮಿ ಲಿಕ್ವಿಡ್, ಸೆಮಿ ಲಿಕ್ವಿಡ್ ಟು ಸೆಮಿ ಸಾಲಿಡ್, 12 ಮಂತ್ಸಿಗೆ ಸಾಲಿಡ್ ಸ್ಟಾರ್ಟ್ ಮಾಡಬೇಕು. ಮೇಡಮ್, ಈಗ ಕೊನೆಯದಾಗಿ ಮಕ್ಕಳಿಗೆ ತಾಯಿ ಅಡಿಗೆ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ಏನಾದರೂ ಒಂದು ಕೈಯಲ್ಲಿ ಆಟಿಗೆ ಸಾಮಾನವನ್ನು ಕೊಟ್ಟು ಅದಕ್ಕೆ ಆಟ ಆಡುವ ರೀತಿಯಲ್ಲಿ ಅದಕ್ಕೆ ಅದರದ್ದೇ ಒಂದು ಲೋಕ ಸೃಷ್ಟಿ ಮಾಡಿ ತನ್ನ ಲೋಕದೊಳಗೆ ತಾನಿರಬೇಕು ಅಂತ ತಾಯಿ ಅಂತಾಳೆ. ಈ ಆಟಿಕೆಗಳನ್ನು ಮಕ್ಕಳಿಗೆ ಕೊಡುವಾಗ ಯಾವ ರೀತಿ ಎಚ್ಚರಿಕೆ ವಹಿಸಬೇಕು? ಯಾಕಂದರೆ ಚೂಪಾದ ವಸ್ತು ಇರ್ಬೋದು, ಕಣ್ಣಲ್ಲಿ ಚುಚ್ಕೊಳ್ಬೋದು, ಇವೆಲ್ಲ ಇದ್ರ ಬಗ್ಗೆ ಏನು ಎಚ್ಚರಿಕೆ ವಹಿಸಬೇಕು? ತಜ್ಞ ವೈದ್ಯರಾಗಿ ತಾವೇನು ಹೇಳ್ತೀರಾ? ತುಂಬ ಚಿಕ್ಕದಾಗಿರೋ ಪದಾರ್ಥಗಳು, ಕಡ್ಲಿಬೇಳೆ, ಚಾಕ್ ಪೀಸು, ಈ ಪರ್ಟಿಕ್ಯುಲರ್ಲಿ ಕೆಲವೊಂದು ಎಲೆಕ್ಟ್ರಾನಿಕ್ ಟಾಯ್ಸ್ ಇರ್ತವೆ, ಸಣ್ಣ ಸಣ್ಣ ಬ್ಯಾಟ್ರಿ ಇರ್ತದೆ ಅದರಲ್ಲಿ, ತುಂಬ ಗುಂಡುಗಿರೋ ಬಟನ್ ಬ್ಯಾಟ್ರಿ ಅಂತ ಅಂತೀವಿ. ಇವೆಲ್ಲ ಮಗು ಕೈಯಲ್ಲಿ ಸಿಗದೆ ಇರೋ ಹಾಗೆ ನೋಡ್ಕೊಳ್ಳಿ, ಪ್ಲೀಸ್ ನೋಡ್ಕೊಳ್ಳಿ. ಯಾಕಂದರೆ ಈ ಬಟನ್ ಬ್ಯಾಟ್ರಿ ಏನಾದರೂ ಅವ್ರ ಬಾಯಲ್ಲಿ ಹಾಕ್ಕೊಂಡ್ರೆ
ಒಳಗಡೆ ಹೋದರೆ ಜಠರನೆ, ಅದರಲ್ಲಿ ಒಂದು ಸಣ್ಣದಾಗಿ ಆ್ಯಸಿಡ್ ಇರ್ತದೆ, ಅದರಿಂದ ಒಳಗಿನ ಕರಳಿಗೆ ತೂತು ಬೀಳೋ ಚಾನ್ಸಸ್ ಕೂಡ ಇರ್ತದೆ. ಅದಕ್ಕಾಗಿ ತುಂಬ ಚಿಕ್ಕ ಪದಾರ್ಥ ಇವನ್ನ ಮೂಗು ಬಾಯಿ ಇವೆರಡರಲ್ಲೂ ಮಗು ತಿಳಿದೆ ಹಾಕೋ ಚಾನ್ಸಸ್ ಬಹಳ. ತುಂಬ ಚಿಕ್ಕದು ಈ ದಾಣಿ ಆರಿಸ್ಕೋತ ಕುಂತಿರ್ತಾರೆ, ಎಷ್ಟು ಸರ್ತಿ ಮೂಗಲ್ಲಿ ಜೋಳದ ದಾಣಿ ಹೋಗ್ತದೆ, ಕಿವಿಯಲ್ಲಿ ಹೋಗ್ತದೆ, ಆ ಟೈಮ್ನಲ್ಲಿ ಮಗುನ ಸ್ವಲ್ಪ ದೂರ ಇಡೋದು. ನೀವು ಹೇಳಿದ ಹಾಗೆ ಹರಿತವಾದ ಯಾವುದೇ ಪದಾರ್ಥ ಇರಲಿ, ದ್ರವದ ರೂಪದಲ್ಲಿ ಇರೋ ಯಾವುದೇ ಪದಾರ್ಥ ಇರಲಿ, ಎಷ್ಟು ಸರ್ತಿ ನೋಡಿದೆವು, ಅದು ಬ್ಲೂ ಕಲರ್ದು ಗ್ಯಾಸ್ಲೈಟ್ ಎಣ್ಣೆ ಇರ್ತದಲ್ರಿ, ಕುಡ್ಕೊಂಡು ಬರ್ತಾರೆ, ಯಾಕಂದರೆ ಜ್ಯೂಸ್ ಅಂತ ತಿಳ್ಕೊತಾರೆ, ಆ್ಯಸಿಡನ್ನು ಮುಟ್ತಾರೆ, ಕೈ ಸುಟ್ಕೊಳ್ತಾರೆ. ಸೊ ಈ ಥರ ಹಾರ್ಮ್ಫುಲ್ ಕೆಮಿಕಲ್ಸನ್ನು ಯಾವಾಗಲೂ ಮಗು ಕೈ ನಿಲ್ಕಲಾರ್ದಂಗೆ, ಮೇಲಿನ ಅವರ ಹೈಟಿಗೂ ನಿಲ್ಕಬಾರ್ದು, ಚೇರಿಟ್ಟರೂ ಕೈಯಲ್ಲಿ ಎಟಕಬಾರ್ದು, ಆ ರೀತಿ ಮೇಲ್ಗಡೆ ಸೇಫ್ ಜಾಗದಲ್ಲಿ ಇಡಬೇಕು. ಇನ್ನೊಂದು ಮಾತು ಹೇಳ್ತೀನಿ, ಈ ಹಲ್ಲು ಬರಬೇಕಾದ್ರೆ 6 ತಿಂಗಳಿಂದ 1.5 ತಿಂಗಳವರೆಗೂ ಆ ಸಮಯದಲ್ಲಿ ಇಷ್ಟು ಒಸಡಲ್ಲಿ ಅವರಿಗೆ ಇರಿಟೇಷನ್ ಇರ್ತದೆ, ಏನು ಕೈಯಲ್ಲಿ ಸಿಗ್ತದೆ ತಗೊಳ್ಳೋದು ಬಾಯಲ್ಲಿ ಹಾಕೊಳ್ತವೆ ಮಕ್ಕಳು. ಅದನ್ನು ಕಚ್ಕೊತ ಅವರಿಗೆ ಅದು ಇರಿಟೇಷನ್ ಕಡಿಮೆ ಆಗ್ತದೆ, ಸಿಕ್ಕಿದ್ದನ್ನು ತಗೊಂಡು ಬಾಯಲ್ಲಿ ಇಟ್ಕೊಳ್ತಾರೆ. ಆ ಟೈಮ್ನಲ್ಲಂತೂ ನಾವು ತುಂಬ ಜಾಗರೂಕತೆ ವಹಿಸಬೇಕು. ಮೇಡಮ್ ಅವರ ವಿಷಯನೇ ಬಹಳ ಆಸಕ್ತಿದಾಯಕವಾದದ್ದು. ಅನೇಕ ಮಹತ್ವದ ಸಂಗತಿಗಳನ್ನು ಅವರು ತಿಳಿಸಿಕೊಡ್ತಾ ಇದ್ದಾರೆ. ಎಷ್ಟು ಕೇಳಿದ್ರೂ ಅದು ಅವರ ಮಾತುಗಳನ್ನು ಹಾಗೆ ಕೇಳಬೇಕೇ ಅನ್ನಿಸ್ತಾ ಇದೆ. ಇನ್ನು ಕೊನೆಯದಾಗಿ ಮೇಡಮ್, ಮಕ್ಕಳು ಈ ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ ಇತ್ಯಾದಿ ಸಹಜ. ಆವಾಗ ತಾಯಿ ಯಾವ ರೀತಿ ಎಚ್ಚರಿಕೆಯಿಂದಿರಬೇಕು, ಏನು ಕ್ರಮ ವಹಿಸ್ಬೇಕು? ಈಗಿನ ಪೀರಿಯಡಲ್ಲಿ ಹಗ್ಗೀಸ್ ಆಗೋದು, ಡೈಪರ್ ಹಾಕೋದು ತುಂಬ ಜಾಸ್ತಿ ಆಗಿದೆ. ಒಮ್ಮೆ ರಾತ್ರಿ ಹಾಕಿಬಿಟ್ರೆ ಬೆಳಗ್ಗೆನೇ ತೆಗೆದಿರ್ತಾರೆ, ಬೆಳಗ್ಗೆ ತನಕ ಅದು ತುಂಬಿ ಹೋಗಿರ್ತದೆ. ಸೊ ಒಂದು ಮಾತ್ರ ಫಸ್ಟ್ 1 ತಿಂಗಳಂತೂ ಹಗ್ಗೀಸ್ ಬೇಡ, ಡೈಪರ್ ಹಾಕೋದು ಬೇಡ. ಯಾಕಂದರೆ ನಿಮ್ಮ ಮಗು ಸ್ವಾಭಾವಿಕವಾಗಿ ಎಷ್ಟು ಸರ್ತಿ ಮೂತ್ರ ಮಾಡ್ತಾ ಇದೆ, ಎಷ್ಟು ಸರ್ತಿ ಮೋಷನ್ಸ್ ಮಾಡ್ತಾ ಇದೆ, ನೀವು ನೋಡ್ಕೋಬೇಕಾಗ್ತದೆ. 6ರಿಂದ 8 ಸರ್ತಿ ಕನಿಷ್ಠ ಪಕ್ಷ ಮೂತ್ರ ಮಾಡಬೇಕು. ಮಾಡ್ತಾ ಇಲ್ಲ ಅಂತಂದರೆ ನೀವು ಕುಡಿಸೋದು ಹೆಚ್ಚಿಗೆ ಆಗಬೇಕು. ಸೊ ಸಿಂಪಲ್ಲಾಗಿ ಮೂತ್ರ ಮಾಡಿದಾಗಂತೂ ಒಂದು ಹಸಿ ಬಟ್ಟೆಯಿಂದ ಕ್ಲೀನ್ ಮಾಡಿಬಿಟ್ಟು ಫ್ರೆಶ್ ಹಾಕಿದರೆ ಅಡ್ಡಿ ಇಲ್ಲ. ಮೋಷನ್ಸ್ ಮಾಡಿದಾಗ ಒಂದು ಸಿಂಪಲ್ ಕಾಟನ್ ಬಟ್ಟೆ ಹಸಿ ಮಾಡಿ ನೀವು ಆ ಜಾಗವನ್ನು ಒರೆಸ್ಬೋದು. ಸ್ವಲ್ಪ ಮೋಷನ್ ಮಾಡೋ ಜಾಗ ಯಾವಾಗಲೂ ಸೂಕ್ಷ್ಮ ಇರ್ತದೆ. ಚೂರು ಕಟಿ ಆಯಿತು ಮಾಡ್ತು, ನೀವು ಕಂಟಿನ್ಯೂ ಒರೆಸಿದ್ರೆ ಸ್ವಲ್ಪ ಅಲ್ಲಿ ಕೆಂಪಗಾಗಿ ಸೆಲೆತ್ ಹೋಗೋ ಚಾನ್ಸಸ್ ಕೂಡ ಇರ್ತದೆ. ಆವಾಗ ಅದಕ್ಕಂತ ಹೇಳೇ ಕೆಲವೊಂದು ನ್ಯಾಪಿ ಕ್ರೀಮ್ಸ್ ಅಂತ ಸ್ಪೆಷಲ್ ಆಗಿ ಅವೈಲೇಬಲ್ ಇರ್ತದೆ. ಎಷ್ಟೋ ಸರ್ತಿ ಡೈಪರ್ ಕೂಡ ತುಂಬ ಹೊತ್ತು ಹಾಕೋದ್ರಿಂದ ಅಲ್ಲಿ ಸೆಳೆಯೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಪರ್ಟಿಕ್ಯುಲರ್ಲಿ ಬೇಸಿಗೆ ದಿವಸನಲ್ಲಿ ತುಂಬ ಹೊತ್ತು ಡೈಪರ್ ಹಾಕಬೇಡಿ. ಸ್ವಲ್ಪ ತೆಳಗಡೆ ಮೂತ್ರ ಮತ್ತು ಮೋಷನ್ ಮಾಡೋ ಜಾಗ ಅದರಲ್ಲಿ ಸ್ವಲ್ಪ ಕಾವು ಜಾಸ್ತಿ ಇರ್ತದೆ, ಹೀಗಾಗಿ ಸ್ವಲ್ಪ ಗಾಳಿ ಆಡೋಕ್ಕೂ ಓಪನ್ ಆಗಿ ಬಿಡಬೇಕು. ಬೇಸಿಗೆ ಟೈಮ್ನಲ್ಲಿ ಅಂತೂ ಕಂಪಲ್ಸರಿ ಆ ರೀತಿ ಮಾಡಬೇಕು. ಸಾಧ್ಯ ಆದಷ್ಟು ಆ ಜಾಗಗಳನ್ನು ಸ್ವಚ್ಛವಾಗಿ ಇಡಬೇಕು. ತುಂಬ ಸೋಪ್ ಯೂಸ್ ಮಾಡಿ ಕ್ಲೀನ್ ಮಾಡೋದು ಬೇಡ, ಅದು ತುಂಬ ಸೆನ್ಸಿಟಿವ್ ಏರಿಯಾ ಇರೋದರಿಂದ ಸಿಂಪಲ್ ವಾಟರಿಂದ ನೀವು ಹಸಿ ಬಟ್ಟೆಯಿಂದ ಕ್ಲೀನ್ ಮಾಡಿದ್ರು ಸಾಕು. ಇದುವರೆಗೂ ಡಾಕ್ಟರ್ ವಾಣಿ ಪಾಟೀಲ್ ಮೇಡಮ್ ಅವರು ನಿಜಕ್ಕೂ ಬಹಳ ಅಮೂಲ್ಯವಾದಂಥ ಮಾಹಿತಿಯನ್ನು ನೀಡಿದ್ದಾರೆ. ಎಲ್ಲರೂ, ಯಾಕೆಂದರೆ ತಾಯಿ ಆಗುವುದು ಅದೊಂದು ವಿಶೇಷ ಭಾಗ್ಯ, ತಾಯ್ತನದ ಭಾಗ್ಯ ಅದು ಒಂದು ಬಹಳ ವಿಶೇಷವಾದದ್ದು. ಅದಕ್ಕಾಗಿ ತಾಯಿ ಆದ ನಂತರದಲ್ಲಿ ಆ ಭಾಗ್ಯವನ್ನು ಯಾವ ರೀತಿಯಲ್ಲಿ ಕಾಪಾಡಿಕೊಳ್ಳಬೇಕು, ಮಕ್ಕಳನ್ನು ಯಾವ ರೀತಿಯಲ್ಲಿ ಕಾಪಾಡಬೇಕು, ಅದರಲ್ಲೂ ಶೈಶವಾವಸ್ಥೆಯಲ್ಲಿ ಯಾವ ರೀತಿಯಲ್ಲಿ ನೋಡಿಕೊಳ್ಳಬೇಕು, ಜವಾಬ್ದಾರಿ ಹೇಗಿದೆ, ಏನಿದೆ, ಯಾವ್ಯಾವ ಲಸಿಕೆಗಳನ್ನು ಹಾಕಿಸಬೇಕು, ಯಾವ ರೀತಿ ಆಹಾರ ಕೊಡಬೇಕು, ಯಾವ ರೀತಿ ಎದೆ ಹಾಲು ಯಾವ ರೀತಿ ಉಣಿಸಬೇಕು, ಈ ಎಲ್ಲ ವಿಷಯಗಳನ್ನು ಮನವರಿಕೆಯಾಗುವ ಹಾಗೆ, ಮನಮುಟ್ಟುವ ಹಾಗೆ ಅಂತರ್ವಾಣಿಯ ಮೂಲಕವಾಗಿ ತಿಳಿಸಿಕೊಟ್ಟಂಥ ಡಾಕ್ಟರ್ ವಾಣಿ ಪಾಟೀಲ್ ಮೇಡಮ್ ಅವರಿಗೆ ಧನ್ಯವಾದಗಳು. ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ.